ಕವಿಚರಿತ್ರೆಯಲ್ಲಿ ಒಂದು ಪದ್ಯ, ಒಂದು ಶ್ಲೋಕ ಬರುತ್ತೆ ಭಾಳ. ಯಾಕೆಂದ್ರೆ ಇದು ಸುಮ್ಮನೆ ಇವಳಿಗಿಂತ ಹಿಂದೆ ಅನೇಕರು ಏನೇನು ಪ್ರಯತ್ನವನ್ನು ಮಾಡಿದ್ರು ಅವರವರ ಕವಿತೆಗಳನ್ನು ರಚನೆ ಮಾಡುವಾಗ ಅನ್ನೋದಕ್ಕೆ. ಆಕಾರೇಣ ಶಶಿ ಅವಳು ಹೇಳ್ತಾಳೆ, ಅವಳು ನನ್ನ ಗಂಡ ನೋಡೋಕ್ಕೆ ಚಂದ್ರ ಇದ್ದಂಗಿದ್ದಾನೆ ಅಂತ. ಗಿರಾ ಪರಭೃತ ಅವನ ಮಾತಿನಲ್ಲಿ ಕೋಗಿಲೆ. ಪಾರಾವತ ಚುಂಬನೆ, ಈ ಚುಂಬಿಸುವಾಗ ಪಾರಿವಾಳ. ಈ ಪಾರಿವಾಳ ಬಂದರೆ ಅದು ಮೊದಲು ಚುಂಬನೆ ಕೊಡ್ತೀವಿ ನಾವು, ಅದು ಹಿಡಿದ ತಕ್ಷಣ ಮುದ್ದು ಮಾಡ್ತೀವಿ. ಅದು ಯಾಕೆ ಅದು ಇನ್ಸ್ಟಿಂಕ್ಟಾಗಿ ಆಗುತ್ತೋ ಗೊತ್ತಿಲ್ಲ. ಅದು ಹೇಳ್ತಾನೆ, ಚುಂಬಿಸುವಲ್ಲಿ ಅವನು ಪಾರಿವಾಳ. ಹಂಸಶ್ಚಕ್ರಮಣೇ ಸಮಂ, ಅವನು ನಡಿಗೆ ಮಾಡುವಾಗ ಅವನು ಹಂಸ ಇದ್ದಾಗೆ. ಅಷ್ಟು ಮಾತ್ರ ದೈತಯ ರತ್ಯಂ ವಿಮರ್ದೇ ಗಜಃ, ಅವನೊಬ್ಬ ಆನೆ ಇದ್ದಂಗೆ ಅವನು ರತಿಯಲ್ಲಿ. ಇತ್ತಂ ಭರ್ತರಿ ಮೇ ಸಮಸ್ತ ಯುವತಿ ಶ್ಲಾಘೈ ಗುಣೈ ಕಿಂಚನ ನ್ಯೂನಂ ನಾಸ್ತಿ ಪರಂ ವಿವಾಹಿತ ಇತಿ ಸ್ಯಾತ್ ಏಕೋ ದೋಷೋ ಯದಿ ಅಂತ. ಭಾಳ ವಿಚಿತ್ರ ಅನ್ಸ್ಬಿಡುತ್ತೆ ಇದನ್ನು. ನನ್ನ ಗಂಡ ನೋಡೋದು ಚಂದ ನಿಜ, ಅವನ ಮಾತಿನಲ್ಲಿ ಕೋಗಿಲಿದ್ದ ಹಾಗೆ, ಚುಂಬಿಸುವಾಗ ಪಾರಿವಾಳ, ನಡಿಗೆಲ್ಲ ಅವನ ಹಂಸ, ರತಿಯಲ್ಲಿ ಆನೆ. ಇವನಿಗೆ ಯುವತಿಯರಿಗೆ ಶ್ಲಾಘ್ಯವಾದ ಎಲ್ಲ ಗುಣಗಳೇ ನಿಜ, ಆದರೆ ವಿವಾಹಿತ ಪತಿ ಎಂಬುದೇ ಒಂದು ನ್ಯೂನತೆ ಅಂತ. ಇದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈ 21ನೇ ಶತಮಾನದ ಈ ಸಂದರ್ಭ ಏನು ಬೇರೆ ಬೇರೆ ರೀತಿಗಳಲ್ಲಿ ನಮ್ಮ ಕುಟುಂಬ ಜೀವನಗಳು ಓಡಾಡ್ತಿರುವ ವೇಳೆಯಲ್ಲಿ, ಒಂದು ಕಾಲದಲ್ಲೂ ಕೂಡ ಇದ್ರ ಬಗ್ಗೆ ವಿವಾಹಿತ ಪತಿ ಅನ್ನೋದೇ ಒಂದು ಸಂಕಟ, ಇದನ್ನು ಬಿಟ್ಟರೆ ನಮಗೆ ಅಂತ ಅನ್ನೋ ಮಾತನ್ನು ಇಷ್ಟು ದಾಷ್ಟ್ಯವಾಗಿ ಆಕೆ ಹೇಳೋದು ಇದೇನು ಕಲ್ಪನೆಯೋ ಅಥವಾ ಇದನ್ನು ಹೇಳೋದೋ ಇತ್ಯಾದಿಗಳ ಬಗ್ಗೆ ಒಂದು ವಿಸ್ಮಯ ಮೂಡುತ್ತಂತೆ. ಇಂಥ ಪದ್ಯಗಳನ್ನು ಕೂಡ, ಇಂಥ ಶ್ಲೋಕಗಳನ್ನು ಹಿಂದಿನ ಅನೇಕ ಕವಯಿತ್ರಿಯರು ಬರೆದಿದ್ದರು ಅನ್ನೋದಕ್ಕೆ 2-3 ಉದಾಹರಣೆಯನ್ನು ನಮ್ಮ ಗಮನಕ್ಕೆ ತಂದಿದ್ದಷ್ಟೇ. ನಾನು ಆಗಲೇ ಹೇಳಿದೆ, ಸಂಸ್ಕೃತ ಕವಯಿತ್ರಿಯರ 32 ಜನ ಕವಯಿತ್ರಿಯರ ಬಿಡಿ ಪದ್ಯಗಳು ಮಾತ್ರ ನೋಡ್ತೀವಿ ನಾವು, ಬಿಡಿ ಶ್ಲೋಕಗಳನ್ನು. ಆದರೆ 4 ಜನ ಬಹಳ ಮುಖ್ಯವಾಗಿ ಪೂರ್ಣ ಕಾವ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ವಿಜ್ಜಿಕಾ ಅಂತ ಒಬ್ಬ ಹೆಣ್ಮಗಳು, ಅವಳ ವಿಜಯಾಂಬಿಕಾ ಅಂತಲೂ ಕರೀತಾರೆ. ತಿರುಮಲಾಂಬ ಅಂತ ಒಬ್ಬಾಕೆ, ರಾಮಭದ್ರಾಂಬೆ ಅಂತ ಒಬ್ಬಾಕೆ. ಇವರು 3 ಜನರ ಬಿಟ್ಟರೆ ಮತ್ತು ಗಂಗಾದೇವಿ. ಈ ವಿಜಯಾಂಬಿಕಾ ಅನ್ನೋಳು 7ರಿಂದ 10ನೇ ಶತಮಾನದಲ್ಲಿದ್ದಳು ಅಂತ ನಮ್ಮ ಸಂಸ್ಕೃತ ಕವಿಚರಿತೆ ಬರೆದವರು ಹೇಳ್ತಾರೆ. ಕೃಷ್ಣಮಾಚಾರ್ಯರು ಅದನ್ನೇ ಹೇಳ್ತಾರೆ. ಅದನ್ನು ಆಕೆ ಬರೆದಿದ್ದು ಕೌಮುದಿ ಮಹೋತ್ಸವ ಅಂತ ಒಂದು 5 ಅಂಕಗಳ ಒಂದು ಐತಿಹಾಸಿಕ ಕೃತಿ. ಅದು ನಾಟಕ ಬೇಸಿಕಲಿ. ಅದು ರಾಜಶೇಖರ ಒಂದು ಕಡೆ ಹೇಳ್ತಾನೆ, ಅವಳ ಹೆಸರನ್ನು ಹೇಳ್ತಾನೆ, ವಿಜ್ಜಿಕಾ ಅಂತಾನೆ ಒಂದು ಹೇಳ್ತಾನೆ. ವಿಜಯಾಂಕ ಜಯತ್ಯಸೌ ಸರಸ್ವತೀವ ಕರ್ನಾಟಿ ವಿಜಯಾಂಕ ಜಯತ್ಯಸೌ ಯಾ ವೈದರ್ಭಿ ಗಿರಾಂ ವಾಸಃ ಕಾಳಿದಾಸಾದ ನಂತರಂ ಅಂತ. ರಾಜಶೇಖರ ಈ ಮಾತನ್ನು ಹೇಳುವಾಗ ಅವನು ಭಾಳ ಆಶ್ಚರ್ಯ ಆಗುತ್ತೆ. ಕಾಳಿದಾಸನ ನಂತರದಲ್ಲಿ ಕಾಳಿದಾಸ ವೈದರ್ಭಿ ರೀತಿ ಭಾಳ ವಿಶಿಷ್ಟನಾದವನು. ವಿದರ್ಭ ದೇಶದಲ್ಲಿ ಹುಟ್ಟಿಕೊಂಡಂಥ ಒಂದು ರೀತಿ, ಅದು ಶೈಲಿ. ಅದು ರೀತಿ ಅನ್ನೋದಕ್ಕೆ ಆಧುನಿಕ ಪರಿಭಾಷೆಯಲ್ಲಿ ಹೇಳೋದಾದರೆ ಒಂದು ಶೈಲಿ, ಒಂದು ಸ್ಟೈಲ್ ಅದು. ಈಗ ಕಾಳಿದಾಸನದ್ದು ಒಂದು ರೀತಿ ಇದೆ, ಬಾಣಂದು ಒಂದು ರೀತಿ ಇದೆ, ಭಾರವಿದು ಒಂದು ರೀತಿ ಇದೆ, ಬಹುಭೂತಿದು ಒಂದು ರೀತಿ ಇದೆ. ಇದಂ ಪೂರ್ವೇಭ್ಯೋ ಕವಿಭ್ಯೋ ನಮೋ ವಾಗಂ ಪ್ರಶಾಸ್ಮಹೆ ಅಂತ ಶುರು ಮಾಡ್ತಾನೆ ಬಹುಭೂತಿ. ಈ ರೀತಿ ಹೇಳಿ ಯಾ ಸೃಷ್ಟಿ ಸೃಷ್ಟರಾದ್ಯ ವಹತಿ ವಿಧಿಹುತಂ ಯಾ ಹವಿರ್ಯಾಚ ಹೋತ್ರಿ ಏ ದ್ವೇ ಕಾಲಂ ವಿಧತ್ತೆ ಶ್ರುತಿ ವಿಷಯ ಗುಣ. ಕಾಳಿದಾಸ ಈ ಮಾತು ಹೇಳ್ತಾನೆ. ಅವನ ಅದರ ಏನಂದ್ರೆ ಆ ಪದ್ಯ, ಆ ಶ್ಲೋಕಗಳ ರಚನೆಯ ಒಳಗಡೆನೆ ಅವರ ಸಾಮರ್ಥ್ಯ, ಅವರ ಅಭಿವ್ಯಕ್ತಿ, ಅವರಿಗಿದ್ದಂಥ ತಿಳುವಳಿಕೆಗಳು, ಆ ಅನುಭವ ಎಲ್ಲವೂ ಬೇರೆ ಬೇರೆ ರೀತಿಗಳಲ್ಲಿ ಪ್ರಕಾಶಿತಮಾನವಾಗಿಬಿಡುತ್ತೆ. ವಿದರ್ಭ ವೈದರ್ಭಿ ರೀತಿಗೆ ಇವನು, ಗೌಡಿ ರೀತಿಗೆ ಒಬ್ಬರು, ಪಾಂಚಾಲಿ ರೀತಿಗೆ ಒಬ್ಬರು, ಹೀಗೆ ಅನೇಕ ಶೈಲಿ ಭೇದಗಳಿವೆ ನಮ್ಮಲ್ಲಿ. ಆದರೆ ತುಂಬ ವಿಶೇಷವಾದ ಯಾವುದು ಅಂದರೆ ವೈದರ್ಭಿ ರೀತಿಯ ರಚನೆ ಏನಿದೆಯೋ ಅದು ಸಂಸ್ಕೃತದ ಉತ್ಕೃಷ್ಟವಾದ ರಚನೆ ಅಂತ ಎಲ್ಲ ಅಲಂಕಾರಿಕರು, ಬಹುತೇಕವಾಗಿ ಎಲ್ಲ ಅಲಂಕಾರಿಕರು ಅದನ್ನು ಒಪ್ಕೊಂಡಿದ್ದಾರೆ. ಅದನ್ನು ಈಗ ಗೌಡಿ ರೀತಿಯೂ ಸಮಾಸ, ಕ್ಲಿಷ್ಟವಾದ ಸಮಾಸದ 4-5 ಸಮಾಸಗಳಿಟ್ಟು ಹೇಳ್ಬೋದು ಒಂದು ಗೌಡಿ ರೀತಿಯಲ್ಲಿ. ಅದನ್ನು ಬಿಡಿಸಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಮೈ ಬೆವರು ಕಿತ್ಕೊಂಡ್ಬಿಡುತ್ತೆ ಅದು. ಈಗ ನೈಷಧೀಯದಲ್ಲಿ ಆ ಥರದ ಗೌಡಿ ರೀತಿ ಪ್ರಯೋಗಗಳು ಭಾಳ ವಿಶೇಷವಾದ ಪ್ರಯೋಗಗಳೆಲ್ಲ ಇದೆ. ಅಲ್ಲಿ ವೈದರ್ಭಿ ಇಲ್ಲ ಅಂತಲ್ಲ, ಗೌಡಿ ರೀತಿ ಅಥವಾ ಪಾಂಚಾಲಿ ಇಲ್ಲ ಅಂತಲ್ಲ, ಲಾಟಿ ವೃತ್ತಿ ಇಲ್ಲ ಅಂತಲ್ಲ,
ಬೇರೆ ಬೇರೆ ಇದ್ದರೂ ಕೂಡ ಪ್ರಧಾನವಾದದ್ದು ಯಾವುದು ಅಂತ ನೋಡಬೇಕಾಗುತ್ತೆ. ಆ ದೃಷ್ಟಿಯಿಂದ ರಾಜಶೇಖರ ಹೇಳ್ತಾನೆ ಅವನು, ಸರಸ್ವತೀವ ಕರ್ನಾಟಿ ವಿಜಯಾಂಕ ಜಯತ್ಯಸೌ ಯಾ ವೈದರ್ಭಿ ಗಿರಾಂವಾಸ ಕಾಳಿದಾಸನ ನಂತರದಲ್ಲಿ ವೈದರ್ಭಿಯ ವಾಣಿಯನ್ನು ಈ ವಿಜಯಾಂಬಿಕೆ ಅನ್ನೋಳಲ್ಲಿ ಅದು ವಾಸ ಮಾಡಿದೆ ಅಂತ. ವೈದರ್ಭಿ ರೀತಿ ಬಂದು ಇವಳಲ್ಲಿ ಹೋಗ್ತದಂತೆ ಕಾಳಿದಾಸ ನಂತರದಲ್ಲಿ. ಅಂದರೆ ಅವಳು ವಿಜಯಾಂಬಿಕೆ ಒಬ್ಬ ಸರಸ್ವತಿ ಅಂತ ವಿರಾಜಿಸ್ತಾಳೆ. ಹೇಗೆ ಅಂದರೆ ಅವಳು ವೈದರ್ಭಿ ರೀತಿಯನ್ನು ಇಟ್ಕೊಂಡಿದ್ದರಿಂದಾಗಿ ಅಂತ. ವೈದರ್ಭಿ ರೀತಿ ರಚನೆ ಮಾಡೋದು ಬಹಳ ವಿಶೇಷವಾದ. ಅಂದರೆ ಈ ವಿಜಯಾಂಬಿಕೆ ಅನ್ನುವ ಈ ಕವಯಿತ್ರಿ ಕೌನಿ ಮಹೋತ್ಸವದಲ್ಲಿ ಇದನ್ನು ಬರೀತಾಳೆ. ಅದು ಈ ರಚನೆ ಇದೆ. ಇದು 5 ಅಂಕಗಳ ಒಂದು ಐತಿಹಾಸಿಕ ಕೃತಿ ಇದು. ಅದು ಮೂಲತಃ ಕಲ್ಯಾಣ ವರ್ಮ ಅವನಿಗೆ ರಾಜ್ಯ ಪ್ರಾಪ್ತಿ ಮತ್ತು ಕೀರ್ತಿಮತಿ ಇಬ್ಬರ ಸಂಬಂಧವನ್ನು ಇಟ್ಕೊಂಡಂಥ ಒಂದು ಪ್ರೇಮ ಮತ್ತು ರಾಜಕೀಯ ಘಟನೆಯನ್ನು ಹೊಂದಿರುವಂಥ ಒಂದು ಐತಿಹಾಸಿಕ ನಾಟಕ ಇದು. ಅದು ಆ ಕಡೆ ದ್ರವಿಡ ದೇಶದಲ್ಲಿ ನಡೆಯುವಂಥ ಒಂದು ಇದು. ಈ ವಿಜಯಾಂಬಿಕೆಯ ನಂತರದಲ್ಲಿ ಗಂಗಾದೇವಿ ಬರ್ತಾಳೆ. ಈ ಮಧ್ಯದಲ್ಲಿ ನಂತರದ ತಿರುಮಲಾಂಬ ಅಂತ ಒಬ್ಬ ಆಕೆ ಬರ್ತಾಳೆ. ಇವಳು 14ನೇ ಶತಮಾನದ ವಿಜಯನಗರದ ರಾಜಮನೆತನಕ್ಕೆ ಸೇರಿದವಳು. ಇವಳು 1530ರಿಂದ 1542 ಆಸ್ಪಾಸಲ್ಲಿ ಈ ಕೃತಿ ಬರೆದಿದ್ದಾರೆ ಅಂಥೇಳಿ ವಿದ್ವಾಂಸರು ಹೇಳ್ತಾರೆ. ಈಕೆ ಅಚ್ಯುತದೇವರಾಯನ ಪ್ರಿಯೆ. ಇವಳು ಅಚ್ಯುತದೇವರಾಯನನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಒಬ್ಬ ಮುಖ್ಯನಾದಂಥ ವ್ಯಕ್ತಿ. ಆತನ ಹಿನ್ನೆಲೆ ಈಕೆ ಬರೆದಿದ್ದೇನೆಂದು ವರದಾಂಬಿಕಾ ಪ್ರಣಯ ಅಂತ. ಅದಕ್ಕೆ ಒಂದು ಚಂಪು ಕಾವ್ಯ ಇದು, ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂಥ ಒಂದು ಕಾವ್ಯ ಇದು, ಚಂಪು ಕಾವ್ಯ ಇದು. ಈ ಚಂಪು ಕಾವ್ಯದಲ್ಲಿ ಒಬ್ಬ 1497ರಿಂದ 1503 ಆಳಿದಂಥ ಒಬ್ಬ ನರಸನಾಯಕ ಅಂತ ಒಬ್ಬ. ಆ ನರಸನಾಯಕ ಅವನಿಗೆ ಮಗ 1503ರಿಂದ 1542 ತನಕ ಆಳಿದಂಥ ಅಚ್ಯುತದೇವರಾಯ. ಈ ಅಚ್ಯುತದೇವರಾಯನ ತಂದೆ ನರಸನಾಯಕ. ಆದರೆ ಅಚ್ಯುತದೇವರಾಯನ ಇತಿವೃತ್ತವನ್ನು ಪ್ರಧಾನವಾಗಿ ಇಟ್ಕೊಂಡು ಬರೆದಂಥ ಒಂದು ಚಂಪು ಕಾವ್ಯ ಇದು. ಇದು ತಿರುಮಲಾಂಬ ಬರೆದಂಥದ್ದು. ಇದು ಕೂಡ ಮುದ್ರಣ ಆಗಿದೆ, ಹೊರಗಡೆ ಬಂದಿದೆ. ಇನ್ನೊಂದು ಐತಿಹಾಸಿಕ ಕಾವ್ಯ ಇದೆ. ಅದು ರಾಮಭದ್ರಾಂಬೆ ಅಂತ ಒಬ್ಬ ಕವಯಿತ್ರಿ ಬರೆದಿದ್ದು. 1614ರಲ್ಲಿ ತಂಜಾವೂರಿನಲ್ಲಿ ಆಳಿದಂಥ ಒಬ್ಬ ರಘುನಾಥ ನಾಯಕನ ಪ್ರೇಯಿಸಿವಳು ಈ ರಾಮಭದ್ರಾಂಬೆನವಳು. ಇದು 12 ಸರ್ಗದ ಕಾವ್ಯ. ಬಹುಶಃ ನಮಗೆ ದೊರಕಿರುವ ಇತರ 2 ಕಾವ್ಯಗಳನ್ನು ಹೋಲಿಸ್ಕೊಂಡ್ರೆ 12 ಸರ್ಗದ ಕಾವ್ಯ ಇದೆ. ಸ್ವಲ್ಪ ದೊಡ್ಡ ಕಾವ್ಯ ಇದೊಂದೇ, ರಘುನಾಥ ಅಭ್ಯುದಯ ಅಂತ. ವಿಶೇಷ ಏನಂದರೆ 14, 13, 14, 15 ಶತಮಾನದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಅಭ್ಯುದಯ ಕಾವ್ಯ ಪರಂಪರೆಗಳು ಜಾಸ್ತಿ ಆದವು. ಅಭ್ಯುದಯ ಅಂತ ಹೆಸರಿನಲ್ಲಿ ತುಂಬ ಕಾವ್ಯಗಳು ಬಂದವು. ವಿಜಯನಗರದ ಸಂದರ್ಭದಲ್ಲೇ ಅಭ್ಯುದಯ ಕಾವ್ಯಗಳು ಸೃಷ್ಟಿಯಾಗುತ್ತೆ. ಅದೇ ನಾನೊಂದು ಲೇಖನದಲ್ಲಿ ಒಂದು 13, 14 ಕಾವ್ಯಗಳನ್ನು ನಾನು ಪಟ್ಟಿ ಮಾಡಿಟ್ಟಿದ್ದೇನೆ. ಕೆಲವು ಮುದ್ರಣ ಆಗಿವೆ, ಕೆಲವು ಮುದ್ರಣ ಆಗಿಲ್ಲ. 12 ಸರ್ಗದ ಕಾವ್ಯ ಇದು. ಐತಿಹಾಸಿಕ ಘಟನೆ ಕೂಡಿರ್ತಕ್ಕಂಥ ಒಂದು ಕಾವ್ಯ. ವಿಜಯನಗರಕ್ಕೆ ಸಂಬಂಧಿಸಿದ ಒಂದು ಐತಿಹಾಸಿಕ ಘಟನೆಯ ಇಲ್ಲುಂಟು. ಭಾಳ ವಿಶೇಷವಾದಂಥ ಒಂದು ಕಾವ್ಯ ಇದು 12 ಸರ್ಗದ್ದು. ಈ 1585ರಿಂದ 1614ರಲ್ಲಿ ಈ ಚಂದ್ರಗಿರಿ ಪೆನುಗೊಂಡಿಯಲ್ಲಿದ್ದೊಬ್ಬ ವೆಂಕಟದೇವರಾಯ ಅಂತ ರಘುನಾಥ ನಾಯಕರನ್ನು ಸಹಾಯಕ್ಕೆ ಕರೀತಾನೆ. ಅದು 7ನೇ ಸರ್ಗದಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭ. ಇಲ್ಲಿ 2 ವಿಶೇಷವಾದಂಥ ಒಂದು ಸಂದರ್ಭ ಇದೆ. ಅಂದರೆ ಈ ಕಾವ್ಯವನ್ನು ಓದಿದ್ರೆ ನಮಗೆ ವೆಂಕಟರಾಯ ಯಾರು, ರಘುನಾಥ ನಾಯಕ ಯಾರು, ರಘುನಾಥ ನಾಯಕನನ್ನು ವೆಂಕಟರಾಯ ಯಾತಕ್ಕೆ ಸಹಾಯಕ್ಕೆ ಅವನು ಸಹಾಯಕ್ಕೆ ಕರ್ಕೊಂಡು ತನ್ನ ಆ ಕಾಲದಲ್ಲಿ ಯಾರು ಮುಸಲ್ಮಾನರು ತನ್ನ ಆಳ್ವಿಕೆ ಮಾಡಿಕೊಂಡು ತನ್ನನ್ನು ಬೆನ್ನಟ್ಟಿ ಬಂದಾಗ ಅವರು ಓಡಿಸೋದಕ್ಕೆ ಈ ರಘುನಾಥ ನಾಯಕನನ್ನು ಸಹಾಯಕ್ಕೆ ಪಡೆದಂಥ ಒಂದು ವಿಶೇಷವಾದ ಘಟನೆಯನ್ನು ನಮಗೆ ಒಂದು ಐತಿಹಾಸಿಕ ಘಟನೆಯನ್ನು ಈಕೆ ಹೇಳ್ತಾಳೆ. ಇದೊಂದು ಇತಿಹಾಸಕ್ಕೆ ಸಂಬಂಧಪಟ್ಟ ವಿಚಾರ. ಇನ್ನೊಂದು ವೆಂಕಟಪತಿ ದೇವರಾಯ ಅಥವಾ ವೆಂಕಟಪತಿ ದೇವರಾಯ. ಸಂಸ್ಕೃತದಲ್ಲಿ ವೆಂಕಟ ಅನ್ನೋ ಶಬ್ದ ಇಲ್ಲ, ವೆಂಕಟ ಅಂತಿದೆ. ಆದರೆ ಇದು ನಮ್ಮಲ್ಲಿ ಪ್ರಚಲಿತವಾದ ರೂಪದಲ್ಲಿ ಮಾತ್ರ ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ. ವೆಂಕಟಪತಿ ದೇವರಾಯನ ನಂತರ ಪಟ್ಟಕ್ಕೆ ಬಂದ ಒಬ್ಬ ಶ್ರೀರಂಗರಾಯ. ಈ ಶ್ರೀರಂಗರಾಯನನ್ನು ಜಗ್ಗರಾಯ ಅನ್ನೋನು ಒಬ್ಬ ಕೊಲೆ ಮಾಡಿಸ್ತಾನೆ. ಈ ಶ್ರೀರಂಗರಾಯನ ಯಾರು ಕೊಲೆ ಮಾಡಿದ್ದು ಅಂತ ಅನ್ನೋದಕ್ಕೆ ಐತಿಹಾಸಿಕ ಆಧಾರಗಳನ್ನು ಬೇರೆ ಬೇರೆ ಕಡೆ ನೋಡಿದಾಗ ಈ ರಾಮಭದ್ರಾಂಬೆ ಬರೆದಿರುವ ರಘುನಾಥಾಭ್ಯುದಯದಲ್ಲಿ ಇದು ಜಗ್ಗರಾಯ ಅನ್ನೋನು ಕೊಲೆ ಮಾಡಿಸಿದ್ದು ಅನ್ನೋ ಬಗ್ಗೆ ವಿವರ ಬರುತ್ತೆ. ಅಂದರೆ ಈ ರಾಮಭದ್ರಾಂಬೆ ಬರೆದಂಥ ಈ ರಘುನಾಥಾಭ್ಯುದಯ ಇದೆಯಲ್ಲ, ಇದು ಮುಖ್ಯವಾದಂಥ ಕಾವ್ಯ ಆಗೋದಕ್ಕೆ ಇದೇ ಕಾರಣ. ಆ ಕಾವ್ಯದ ವಿಶೇಷ ಏನು ಅಂದರೆ ನಮ್ಮ
ಕರ್ನಾಟಕದ ಕೆಲವು ರಾಜಮನೆತನಗಳನ್ನು ಪುನರ್ರಚನೆ ಮಾಡೋದಕ್ಕೆ ಇಂಥ ಕಾವ್ಯಗಳು ತುಂಬ ಉಪಕಾರಕವಾದವು. ಅದು ವಿಶೇಷ ಏನು ಅಂದರೆ ಇದನ್ನು ನಮ್ಮ ಚರಿತ್ರಕಾರರು ಯಾರು ಹೆಚ್ಚು ಅಭ್ಯಾಸ ಮಾಡಿರೋಲ್ಲ, ಚರಿತ್ರಕಾರರ ಬಗ್ಗೆ ಹೆಚ್ಚು ನೋಡಿರೋಲ್ಲ. ಆಮೇಲೆ ರಘುನಾಥನ ಆಸ್ಥಾನದಲ್ಲಿ ವಿದ್ಯಾವತಿಯರು ಮತ್ತು ಕವಿತಾ ಸಾಮರ್ಥ್ಯ ಉಳ್ಳವರು ಕಲಾವಿದರು ಇದ್ದರು ಅನ್ನುವಂಥ ಉಲ್ಲೇಖವನ್ನು ಈ ವರದಾಂಬಿಕಾ ರಘುನಾಥ ಅಭ್ಯುದಯದಲ್ಲಿ ನಾವು ನೋಡ್ತೀವಿ. ಮತ್ತು ಅಷ್ಟೇ ಅಲ್ಲ, ಆಕೆ ಹೇಳುವಾಗ ಹೇಳ್ತಾಳೆ ಅನೇಕ ಭಾಷೆಗಳ ಬಲ್ಲವರಲ್ಲಿದ್ದರು ಅಂತ. ಅದು ಪ್ರಾಕೃತ ಇರ್ಬೋದು, ಸಂಸ್ಕೃತ, ಪ್ರಾಕೃತ, ಇತರೆ ಭಾಷೆಗಳನ್ನು ಯಾವ ಭಾಷೆ ಅವರು ಅನೇಕ ಭಾಷೆ ಅಂತ ನಾವು ಮಾತು ಹೇಳ್ತಾರೆ. ಕೆಲವರು ಆಶು ಕವಿತೆಗಳನ್ನು ಬಲ್ಲ ನಿಪುಣರಿದ್ರು ಅಂತ ಉಲ್ಲೇಖ ಕೊಡ್ತಾಳೆ ಈಗ ರಾಮಭದ್ರಾಂಬೆ. ಆಶು ಕವಿತೆ ನಿಂತ ಜಾಗದಲ್ಲೇ ಒಂದು ವಿಷಯ ತಗೊಂಡು ಆ ವಿಷಯದ ಮೇಲೆ ಒಂದು ಕವಿತೆಗಳನ್ನು ರಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದಿದ್ರು. ಇಷ್ಟು ಮಾತ್ರ ಅಲ್ಲ, ನ್ಯಾಯ, ವ್ಯಾಕರಣ ಮುಂತಾದ ಶಾಸ್ತ್ರಗಳನ್ನು ಬಲ್ಲವರಿದ್ದರು ಅಂತ. ವಿಶೇಷವಾಗಿ ನ್ಯಾಯಶಾಸ್ತ್ರ ಮತ್ತು ವ್ಯಾಕರಣ ಇದರಲ್ಲೂ ಕೂಡ ಹೆಣ್ಮಕ್ಕಳು ಇದ್ರ ಸಾಧನೆ ಮಾಡ್ಬೋದು ಅಂತ. ಅಷ್ಟು ಮಾತ್ರ ಅಲ್ಲ, ನೃತ್ಯ ಮತ್ತು ಸಂಗೀತ ನಿಪುಣರಿದ್ದರು. ಸಂಗೀತ ಮತ್ತು ನೃತ್ಯಕ್ಕೆ ಸಂಬಂಧಪಟ್ಟಾಗೆ ನಿಪುಣರ ಬಗ್ಗೆ ಬೇಕಾದಷ್ಟು ಉಲ್ಲೇಖಗಳು ಬೇರೆ ಬೇರೆ ಕಡೆ ಬರುತ್ತೆ. ಆದರೆ ನ್ಯಾಯ, ವ್ಯಾಕರಣ ಮತ್ತು ಆಶು ಕವಿತೆಗಳನ್ನೆಲ್ಲ ಬಲ್ಲಂಥ ನಿಪುಣರು ಆ ಕಾಲದಲ್ಲಿ ಇದ್ದರು ಅಂತ ಹೇಳುವಾಗ ಸುಮಾರು 14ನೇ ಶತಮಾನದ ಸಂದರ್ಭ ಇದು. ಕರ್ನಾಟಕದಲ್ಲಿ 14ನೇ ಶತಮಾನದ ಸಂದರ್ಭದಲ್ಲಿ ತಂಜಾವೂರು ಆಳದಂಥ ಅವಳು ಅಂದರೆ ತಮಿಳುನಾಡಿನಲ್ಲಿ ತಂಜಾವೂರಿನ ಪ್ರದೇಶದಲ್ಲಿ ಅನೇಕ ಭಾಷೆ ಬಲ್ಲ, ಬಹುಶಃ ತಮಿಳಿರ್ಬೋದು, ಕೇರಳ ಅಥವಾ ಮಲಯಾಳಂ. 14ನೇ ಶತಮಾನದ ಹೊತ್ತಿಗೆ ಇನ್ನೂ ಮಲಯಾಳಂ ಭಾಷೆ, ಮಣಿಪ್ರವಾಳಂ ಇನ್ನೂ ಆರಂಭ ಆಗದ ಹೊತ್ತದು. ಆದರೆ ತಮಿಳು ಇದ್ದಿದ್ದು, ಕನ್ನಡ ಬಹುಶಃ ಕನ್ನಡ ಸಂಪರ್ಕ ಇದ್ದೇ ಇತ್ತು ಅಂತ ಅನಿಸುತ್ತೆ. ಬಹುಶಃ ಅನೇಕ ಭಾಷೆಗಳು ಬಲ್ಲವರು ಅಂತ ಅಂದಾಗ ಆ ಕಡೆ ತಮಿಳು, ಈ ಕಡೆ ಕನ್ನಡ, ಸಂಸ್ಕೃತ, ಪ್ರಾಕೃತ, ಹೀಗೆ ಅನೇಕ ಭಾಷೆ ಬರತಕ್ಕಂಥ ಅಲ್ಲಿ ಕವಿಯತ್ರಿ ಇದ್ದರು ಅಂತ ಹೇಳಿ. ಅಂದರೆ ಈ ಸೌಂದರ್ಯ, ಪರಾಕ್ರಮ, ಗಾಂಭೀರ್ಯ, ವೈಭವ, ವೈದುಷ್ಯ, ವರ್ತನೆ ಇವರಲ್ಲೆಲ್ಲ ಇದೆ. ಇದನ್ನು ನಾವು ಈಶ್ವರ ಮಾತ್ರ ಇದನ್ನು ಹೊಗಳಬೇಕು, ಬೇರೆಯವರು ಹೊಗಳಕ್ಕೆ ಸಾಧ್ಯ ಇಲ್ಲ ಅಂತನ್ನುವ ಮಾತನ್ನು ಈ ರಾಮಭದ್ರಾಂಬೆ ಬಗ್ಗೆ ಬರುತ್ತೆ. ಅಂದರೆ ಈ 4 ಜನ ಕವಿಯತ್ರಿಯರಲ್ಲಿ 3 ಜನ ಕವಿಯತ್ರಿಯರ ಬಗ್ಗೆ ನಾವು ಹೇಳ್ಕೊಂಡ್ವು. ಮೊದಲನೇ ಕವಿಯತ್ರಿ ವಿಜಯಾಂಬಿಕಾ ಆದಮೇಲೆ ಬರ್ತಕ್ಕಂಥವಳೆ ಈ ಗಂಗಾದೇವಿ. ಈ ಗಂಗಾದೇವಿಯ ಈ ಮಧುರಾ ವಿಜಯಂ ಅಥವಾ ವೀರ ಕಂಪರಾಯ ಚರಿತಂ, ಮೂಲತಃ ಇದಕ್ಕೆ ಮಧುರಾ ವಿಜಯಂ ಅಂತ ಇದೆ. ಅದಕ್ಕೆ ಇನ್ನೊಂದು ಸಬ್ಟೈಟ್ಲ್, ಅದು ವೀರ ಕಂಪರಾಯ ಚರಿತಂ ಅಂತ. ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ 2 ಹೆಸರು ಕೊಡೋ ಪದ್ಧತಿ ಇದೆ ನಮ್ಮಲ್ಲಿ. ಉದಾಹರಣೆಗೆ ಇದು ವಿಕ್ರಮಾರ್ಜುನ ವಿಜಯಂ, ಪಂಪ ಭಾರತಂ, ಸಾಹಸ ಭೀಮ ವಿಜಯಂ, ಗದಾಯುದ್ಧಂ. ಹೀಗೆ 2 ಹೆಸರು ಕೊಡುವಂಥ ಪರಂಪರೆ ದಕ್ಷಿಣ ಭಾರತದಲ್ಲಿ ಇದ್ದಿದ್ದು. ಹಾಗಾಗಿ ಈಕೆ ಮಧುರಾ ವಿಜಯಂ ಅಂತ ಹೆಸರು ಕೊಟ್ಟಳು. ಆದರೆ ತುಂಬ ಪ್ರಸಿದ್ಧಿ ಪಡೆದಿದ್ದಲ್ಲ ವೀರ ಕಂಪರಾಯ ಚರಿತಂ, ಮಧುರಾ ವಿಜಯಂ 2 ಹೆಸರಲ್ಲೂ ಇದಿದೆ. ಇದು ಈ ವಿಜಯನಗರದ ಸ್ಥಾಪನೆ ಹಕ್ಕಬುಕ್ಕರಿಂದ ಆಯಿತು ಅಂತ ಕೆಲವು ಐತಿಹ್ಯಗಳಿವೆ. ಐತಿಹ್ಯದ ಬೇಕಾದಷ್ಟು ಐತಿಹ್ಯಗಳನ್ನು ನಾವು ಹೇಳ್ತೀವಿ. ಅದು ದಂತಕಥೆ ಇರ್ಬೋದು, ನಡೆದೇ ಇರ್ಬೋದು, ಹೇಗೆ ಅಂತ ಗೊತ್ತಿಲ್ಲ. ಅದು ಹಕ್ಕ ಬುಕ್ಕ ಅನ್ನೋದರಲ್ಲಿ ಹುಕ್ಕ ಬುಕ್ಕ ಅಂತ ಡಾಕ್ಟರ್ M ಕಲಬುರ್ಗಿ ಅವರು ಹೇಳ್ತಾರೆ. ಅದು ಹಕ್ಕ ಅಲ್ಲ, ಅದು ಹುಕ್ಕ ಇರಬೇಕು ಅಂತ. ಯಾಕೆಂದ್ರೆ ಬುಕ್ಕ ಅಂತ ಇರೋದ್ರಿಂದ ಅದು ಹುಕ್ಕ ಬುಕ್ಕ ಇರಬೇಕು ಅಂತ ಅವ್ರದ್ದೊಂದು ಹೇಳ್ತಾರೆ. ಈ ಹಕ್ಕ ಅನ್ನೋದಕ್ಕೆ ಶಬ್ದಕ್ಕೆ ಅರ್ಥ ಏನು? ಶಬ್ದಕ್ಕೆ ಅರ್ಥ ಇಲ್ಲ ಅಂತ ಅವ್ರದ್ದು. ಅದು ಹುಕ್ಕ ಇರಬೇಕು ಅಂತ ಅವ್ರದ್ದು. ಪುಗು ಪ್ರವೇಶ ಅನ್ನೋ ಅರ್ಥದಲ್ಲಿ ಹುಕ್ಕ ಪ್ರಯೋಗ ಬಂದಿದೆ ಅಂತ ಅವರು ಕೇಶರ ಶಬ್ದ ದರ್ಪಣದ ಧಾತುಪಾಠದ ಹಿನ್ನೆಲೆಯಲ್ಲಿ ಹುಕ್ಕಕ್ಕೆ ಒಂದು ಶಬ್ದಕ್ಕೆ ಅರ್ಥ ಹೇಳ್ತಾರೆ ಅವರು. ಅದೇನಾದರೂ ಆಗಲಿ, ನಮ್ಗೆ ಗೊತ್ತಿರೋ ಹಾಗೆ ಬುಕ್ಕ ಅನ್ನೋದು ಬುಕ್ಕರಾಯ, ಬುಕ್ಕರಾಜ, ಇದೆಲ್ಲ ಬಹಳ ಹೊಸೆಯಾದ ಹೆಸರು. 1340ರಲ್ಲಿ ಹೊಯ್ಸಳ 4ನೇ ಬಳ್ಳಾಳ ರಾಜನಾಗಿದ್ದ. ಅದು ನಮಗೆ ಚರಿತ್ರೆಯಲ್ಲಿ ಗೊತ್ತಿರೋದು. ಇವನ ಸೇವೆಯಲ್ಲಿ ಇದ್ದವನೇ ಹರಿಹರ ಅನ್ನೋ. ಇವನು ಈ ಬಲ್ಲಾಳ ಇದ್ನಲ್ಲ, ಈ ಬಲ್ಲಾಳ ಆ 4ನೇ ಬಲ್ಲಾಳನಿಗೆ ಮಾಂಡಲಿಕನಾಗಿದ್ದ ಇವನು ಹರಿಹರ ಅನ್ನೋ. ಇವನು 1350ರಲ್ಲಿ ಅವನು ಕಾಲವಾದ ಮೇಲೆ ಅವನ ತಮ್ಮನೇ ಬುಕ್ಕ ಅಂತ. ಹುಕ್ಕ ಬುಕ್ಕ ಅನ್ನುವಾಗ ಅದು ಜೋಡಿ ಪದವೇ, ಬೇರೆ ಬೇರೆಯೇ. ಈ ಐತಿಹ್ಯಗಳೆಲ್ಲ ಬೇಕಾದಷ್ಟಿದೆ. ಒಂದು ಪಕ್ಷ ನೋಡ್ಕೊಳ್ಳೋದು ಹಕ್ಕ ಬುಕ್ಕ ಅನ್ನೋದು ಅದು ಯಾಕೆ ಸೇರ್ಕೊಳ್ತಾ ಗೊತ್ತಿಲ್ಲ. ಆದರೆ ಬುಕ್ಕ ಅನ್ನೋದು ಮಾತ್ರ ಪ್ರಯೋಗ ಮೊದಲಿಂದ ಎಲ್ಲ ಕಡೆಯೂ ಇದೆ. ಬುಕ್ಕರಾಯ ಅಂತಲೇ ಪ್ರಯೋಗಗಳು ತುಂಬ ಇವೆ. ಅದನ್ನು ವಿಜಯನಗರದ ರಾಜಧಾನಿಯಾಗಿ ಅವನು ಮಾಡ್ಕೊಳ್ತಾನೆ 1368ರಲ್ಲಿ. ಅಂದರೆ ಈ ಹರಿಹರನ ತಮ್ಮ ಬುಕ್ಕ
ರಾಧನೆ ಮಾಡಿಕೊಂಡ ಇವನೇ ವಿಜಯನಗರದ ಸ್ಥಾಪಕ ಅಂತ ಚರಿತ್ರೆಯಲ್ಲೂ ಕಾಣಿಸ್ಕೊಳ್ಳುತ್ತೆ. ಈ ಕಾವ್ಯದಲ್ಲೂ ಕೂಡ, ಗಂಗಾದೇವಿ ಬರೆದ ಈ ಕಾವ್ಯದಲ್ಲೂ ಕೂಡ ಈ ಬುಕ್ಕನ ಬಗ್ಗೆ ಬಂದಿರುತ್ತೆ. ವಿದ್ಯಾರಣ್ಯ ಮತ್ತು ಕ್ರಿಯಾಶಕ್ತಿ ದೇಶಿಕರು ವಿಜಯನಗರದ ಸ್ಥಾಪನೆಗೆ ಪ್ರೇರಕರು ಅಂತ. ಇಲ್ಲೂ ಕೂಡ ಏನೋ ಒಂದು ಕೆಲವು ಸಮಸ್ಯೆ ಇದೆ. ವಿದ್ಯಾರಣ್ಯರು ಬೇರೆ, ಕ್ರಿಯಾಶಕ್ತಿ ದೇಶಿಕರು ಬೇರೆ ಅಂತ. ಕ್ರಿಯಾಶಕ್ತಿ ದೇಶಿಕರು ಬೇರೆ ಅನ್ನೋದನ್ನು ಮಲ್ಲಪ್ಪ ಅಂತ ಕೆಲವು ಪಂಡಿತ, ಒಬ್ಬ ಹೈಕೋರ್ಟ್ನಲ್ಲಿ ಮಲ್ಲಪ್ಪ ಅಂತ ಒಬ್ಬರಿದ್ದರು, ಅವರು ಇದರ ಬಗ್ಗೆ ಚರ್ಚೆ ಮಾಡಿ ಕ್ರಿಯಾಶಕ್ತಿ ದೇವರು ಅನ್ನೋರು ಲಿಂಗಾಯತ ಪರಂಪರೆಗೆ ಸೇರಿದವರು ಅಂಥೇಳಿ, ವಿದ್ಯಾರಣ್ಯ ಅನ್ನೋರು ವೈದಿಕ ಪರಂಪರೆಗೆ ಸೇರಿದವರು ಅಂಥೇಳಿ, ಹೀಗೆ ಏನೇನು ಕೆಲವು ಸಮಸ್ಯೆಗಳಿವೆ. ಆದರೆ ಈ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ವಿದ್ಯಾರಣ್ಯ ಕ್ರಿಯಾಶಕ್ತಿ ಅನ್ನೋದು ಒಂದೇನೇ ಇರಬೇಕು ಅಂತ. ಒಂದು ವಿಚಿತ್ರ ಏನಾಯಿತು, ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಹಂಪಿಗೆ ವಿದ್ಯಾರಣ್ಯ ಅಂತ ನಾವು ಹೆಸರು ಕೊಟ್ಟು, ಆಗ ಕೆಲವರು ಏನು ವಿದ್ಯಾರಣ್ಯ ಅಂತ ಹೆಸರು ಕೊಟ್ಟಿದ್ದೀರಿ, ಕ್ರಿಯಾಶಕ್ತಿ ಏನು ಮಾಡಿದ್ರಿ ಅಂತ. ಅದಕ್ಕೆ ನಾವೇನು ಮಾಡಿದ್ವು, ನಮ್ಮಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲ್ಯಾಕನ್ನು ಕ್ರಿಯಾಶಕ್ತಿ ಅಂತ ಕರೆದು ನಾವು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಕೊಡ್ತಿರೋದು ಇದನ್ನು. ಸೊ ವಿದ್ಯಾರಣ್ಯ ಮತ್ತು ಕ್ರಿಯಾಶಕ್ತಿ ವಿಜಯನಗರದ ಸ್ಥಾಪನೆ ಪ್ರೇರಕರು. ಆ ಬುಕ್ಕರಾಯನ ಮಗನೇ ಈ ಕಂಪಣ ಅನ್ನೋನು, ಅವನ ಪಟ್ಟದರ್ಶಿ ಗಂಗಾದೇವಿ. ಈ ಕಾವ್ಯ ಬರೆದಂಥ ಯಾವ ಕವಿಯತ್ರಿದ್ದಾಳೋ ಅವಳು ಈ ಬುಕ್ಕರಾಯನ ಮಗ ಕಂಪಣನ ಹೆಂಡತಿಯವಳು. ಈ ಕಾವ್ಯದ ವಸ್ತು ಬಹಳ ಕಡಿಮೆನೆ, ಅತಿ ಹೆಚ್ಚೇನಿಲ್ಲ. ಅದು ತುಂಬ ವಿಸ್ತಾರವಾದ ಕಾವ್ಯದ ಇಲ್ಲ. ಬಟ್ ಮೂಲತಃ ಇದು ವರ್ಣಕ ಕಾವ್ಯ. ಇದು ವಸ್ತುಕ ಕಾವ್ಯ ಅಲ್ಲ. ದಕ್ಷಿಣ ಭಾರತದಲ್ಲಿ ಎರಡು ಕಾವ್ಯ ಪರಂಪರೆಗಳಿವೆ. ಒಂದು ವಸ್ತುಕ ಕಾವ್ಯ ಪರಂಪರೆ, ಒಂದು ವರ್ಣಕ ಕಾವ್ಯ ಪರಂಪರೆ ಅಂತ. ಅಂದರೆ ವಸ್ತು ಪ್ರಧಾನವಾದ್ದು, ಅಲ್ಲಿ ಕಥೆ ಪ್ರಧಾನವಾಗಿ ಓಡುತ್ತೆ. ಇದು ಆ ಕಥೆಯ ಜೊತೆಗೆ ಎಷ್ಟು ಬೇಕಷ್ಟು ವರ್ಣನೆ ಸಮುಚಿತವಾಗಿರುತ್ತೆ. ಆದರೆ ವರ್ಣಕ ಕಾವ್ಯದಲ್ಲಿ ಕಥೆ ಅನ್ನೋದು ಹಿಂದೆ ಇರುತ್ತೆ, ವರ್ಣನೆ ಅನ್ನೋದು ಮುಂದೆ ಬರುತ್ತೆ. ದಟ್ ಈಸ್ ಎ ವರ್ಣಕ ಕಾವ್ಯದ ಒಂದು ಪದ್ಧತಿ. ಇದು ಸಂಸ್ಕೃತದಲ್ಲಿ ಈ ಪದ್ಧತಿ, ವರ್ಣಕ ಕಾವ್ಯ ಮತ್ತು ವಸ್ತುಕ ಕಾವ್ಯ ಪದ್ಧತಿಯನ್ನು ಕನ್ನಡದಲ್ಲಿದ್ದಂಥ, ಕರ್ನಾಟಕದಲ್ಲಿದ್ದಂಥ ಸಂಸ್ಕೃತ ಕವಿಗಳು ಹೆಚ್ಚು ಬಳಸಿದ್ದಾರೆ ಅಂತ. ಉದಾಹರಣೆಗೆ ವೃಷಭೇಂದ್ರ ವಿಜಯಂ ಅಂತ ಷಡಕ್ಷರಿದು ಒಂದು ಸಂಸ್ಕೃತ ಕಾವ್ಯ ಇದೆ. ಆ ಸಂಸ್ಕೃತ ಕಾವ್ಯದಲ್ಲಿ ಇರೋದು ಈ ವರ್ಣಕ ಪದ್ಧತಿಯ ಒಂದು ಪದ್ಧತಿ, ಅಂದರೆ ವರ್ಣನ ಪ್ರಧಾನವಾದ್ದು. ಈ ಕಾವ್ಯದ ವಸ್ತು ಬುಕ್ಕನ ಮಗನಾದ ಒಬ್ಬ ಕಂಪಣ ತಂದೆಯ ಸೂಚನೆಯಂತೆ ದಕ್ಷಿಣಕ್ಕೆ ಅವನು ದಂಡಿತ ಹೊರಡ್ತಾನೆ. ಅವನು ತುಂಡೀರ ಮಂಡಲದ ಚಂಪನನ್ನು, ಅಂದರೆ ಅವನ ಸಾಂಬವರಾಯ ಅಂತ ಕರೀತಾರೆ, ಚಂಪ ಅಂತಲೂ ಕರೀತಾರೆ ಅಲ್ಲಿ, ಅವನನ್ನು ಮೊದಲು ನಿರ್ಮೂಲ ಮಾಡ್ತಾನೆ. ಅಲ್ಲಿಂದ ಕಾಂಚೀಪುರದ ಮರ್ತಕ ನಗರ ಅಂತ ಅದನ್ನು ಕರೀತಾರೆ. ಮರ್ತಕ ನಗರದ 10 ವರ್ಷಗಳ ಕಾಲ ಈ ಪ್ರಜೆಗಳಿಗೆ ಅನುರಾಗವಾಗಿ ಕೆಲಸ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಅಂದರೆ ಅವನು ನಿರ್ಮೂಲ ಮಾಡಿದ ಮೇಲೆ ಈ ಸಾಂಬವರಾಯ ಅನ್ನೋನ, ಅನಂತರ ಮಹಾಸೈನ್ಯ ಸಮೇತನಾಗಿ ಮಧುರೆಗೆ ಮುತ್ತಿಗೆ ಹಾಕಿ ಅಲ್ಲಿ ಸುಲ್ತಾನನ ಸದೆ ಬೆಳಗುದು ಶಾಂತಿಯಿಂದ ರಾಜ್ಯ ಆಳ್ತಾನೆ. ಮತ್ತೆ ದಕ್ಷಿಣದಲ್ಲಿ ಮುಸ್ಲಿಮರ ಆಳ್ವಿಕೆ ಕೊನೆಗೊಂಡು ವಿಜಯನಗರದ ಶ್ವೇತ ಛತ್ರದ ಅಡಿಯಲ್ಲಿ ಹಿಂದೂ ಧರ್ಮ ಪುನರುತ್ಥಾನಗೊಳ್ಳುತ್ತದೆ. ಇತಿಹಾಸಕ್ಕೆ ಅನುಗುಣವಾಗಿ ಚಾರಿತ್ರಿಕ ಕಾವ್ಯ ಇದು. ಕಥೆ ಇಷ್ಟೇ ಇರೋದು. ಈ ಕಥೆ ಬರೆದು ಬುಕ್ಕರಾಯನ ಮಗ ಕಂಪಣ, ಆ ಕಂಪಣನ ಹೆಂಡತಿ ಗಂಗಾದೇವಿ, ಅವರಿಬ್ಬರ ಅನ್ಯೋನ್ಯತೆ. ಈ ಗಂಗಾದೇವಿಗೆ ಇವನ ಜೊತೆ ಹೋಗಿ ಯುದ್ಧ ಮಾಡಿದ ಪ್ರಸಂಗಗಳು. ಈ ಬುಕ್ಕನ ಹೆಂಡತಿ ಹೆಸರು ದೇವಾಯಿ ಅಂತ ಒಬ್ಬಳು. ಈ ಹೆಸರು ಒಂದು ವಿಶೇಷ. ಅದು ಈ ಬುಕ್ಕನ ಹೆಂಡತಿ ಯಾರು ಅನ್ನೋದ್ರ ಬಗ್ಗೆ ಚರಿತ್ರೆಯಲ್ಲಿ ಎಲ್ಲೂ ಕೂಡ ಒಂದು ಉಲ್ಲೇಖ ಇಲ್ಲ. ಆದರೆ ಒಂದೇ ಒಂದು ಉಲ್ಲೇಖ ಬಂದಿದ್ದಿಲ್ಲಿ. ನಮಗೆ ಬುಕ್ಕನ ಹೆಂಡತಿ ಹೆಸರೇನು ಅಂತ ಹುಡುಕ್ತಾ ಇದ್ರು ಚರಿತ್ರಕಾರರು. ದೇವಾಯಿ ಅಂತ ಗೊತ್ತಾಗಿದ್ದು ಈ ಕಾವ್ಯ ಸಿಕ್ಕಿದ ಮೇಲೆ ನಮಗೆ. ಹಾಗಾಗಿ ದೇವಾಯಿ, ಬುಕ್ಕನ ಹೆಂಡತಿಯಾದ ದೇವಾಯಿ, ಆ ದೇವಾಯಿ ಮಗ ಇವನು ಕಂಪಣ. ಆ ದೇವಾಯಿ ಹೇಗಿದ್ಲು ಇತ್ಯಾದಿ ಬಗ್ಗೆ ಒಂದಿಷ್ಟು ವರ್ಣನೆ ಬರುತ್ತೆ. ಕಂಪಣ ಹುಟ್ಟಿದ ವರ್ಣನೆ. ಈಗ ನಮ್ಮ ಖಾಸಿಂ ಅವನು ಯಾವುದನ್ನು 2ನೇ ಸರ್ಗದಲ್ಲಿ ವಿವರಗಳನ್ನು ಹೇಳಿದ್ನೋ ಅದೆಲ್ಲ ಅಲ್ಲಿ ಆ ಮಗುವಿನ ಲಾಲನೆ ಪಾಲನೆ, ಆ ಮಗುವಿನ ಜೊತೆಗಿನ ತಂದೆ ಕಂಪಣ ಹೇಗೆ ಅವನ ಜೊತೆಗೆ ಇದ್ದ ಇತ್ಯಾದಿಗಳೆಲ್ಲ ವಿವರಗಳು ಬಂದಿರುತ್ತೆ. ಹೀಗೆ ಒಂದು ಸಣ್ಣ ಇತಿಹಾಸದ ಕಾವ್ಯದ ವಸ್ತು ತಗೊಂಡು ಅದರಲ್ಲಿ ತುಂಬ ವಿಶೇಷವಾಗಿ ಒಂದು ವರ್ಣನೆಗಳನ್ನೆಲ್ಲ ಹಾಕಿ, ಅನೇಕ ನಿಸರ್ಗದ ವರ್ಣನೆ, ಋತು ವರ್ಣನೆಗಳನ್ನು, ಯುದ್ಧದ ವರ್ಣನೆಗಳೆಲ್ಲ ಹಾಕಿ ಒಂದು ಕಾವ್ಯವನ್ನು ಕಟ್ಟಿದ್ದಾಳೆ ಅವಳು. ಮೊದಲನೇ ಸರ್ಗದಲ್ಲಿ ಗಣೇಶನನ್ನು ಅವಳು ಮೊದಲನೇ ಶ್ಲೋಕದಲ್ಲಿ ಅವಳು ಗಣೇಶನನ್ನು ನೆನಪು ಮಾಡ್ಕೊಳ್ತಾಳೆ. ಕಲ್ಯಾಣಾಯ ಸತಾಂಭೂಯ ದೇವೋ ದಂತಾವಲಾನನ ಶರಣಾಗತ ಸಂಕಲ್ಪ ಕಲ್ಪನ ಕಲ್ಪಪಾದಪಃ ಅಂತನ್ನುವ ಶ್ಲೋಕದಲ್ಲಿ ಅವಳು ಆ ಗಣೇಶ ಎಲ್ರಿಗೂ ಕಲ್ಯಾಣವನ್ನೇ ಉಂಟು ಮಾಡ್ತಾನೆ.
ಯಾರು ಶರಣಾಗಿ ಬರ್ತಾರೋ ಅವರಿಗೆ ಸಂಕಲ್ಪದ ಕಲ್ಪವೃಕ್ಷವೇ ಅವನಾಗ್ತಾನೆ ಅಂತನೋ ಮಾತನ್ನು ಹೇಳಿ ಮುಂದೆ ಪಾರ್ವತಿಯನ್ನು, ಪರಮೇಶ್ವರನನ್ನು, ಸರಸ್ವತಿಯನ್ನು ಸ್ತುತಿ ಮಾಡಿ ಗುರುಸ್ತುತಿಯನ್ನು ಅವಳು ಮಾಡ್ತಾಳೆ. ಕವಿಸ್ತುತಿಯಲ್ಲಿ ಅವಳು ವಾಲ್ಮೀಕಿಯನ್ನು, ವ್ಯಾಸ, ಕಾಳಿದಾಸ, ಬಾಣ, ಭಾರವಿ, ದಂಡಿ, ಭವಭೂತಿ ಮುಂತಾದವರನ್ನೆಲ್ಲ ಹೆಸರಿಸ್ತಾಳೆ. ಅಂದರೆ ಈ ಹೆಸರಿಸಬೇಕಾದ್ರೆ ಅವಳು ಕೇವಲ ಈ ಹೆಸರುಗಳನ್ನು ನಾಮ ಮಾತ್ರ ಹೇಳಿದ್ಲೆ ಅಥವಾ ಈ ಕಾವ್ಯಗಳನ್ನು ಅವಳು ಓದಿದ್ಲೆ ಅಂತಂದರೆ ಆ ಇಡೀ ಕಾವ್ಯದ ಒಳಗಡೆ ಒಂದು ಸರಿ ಪ್ರವೇಶ ಮಾಡಿ ನೋಡಿದ್ರೆ ಅವಳಿಗೆ ವಾಲ್ಮೀಕಿ ರಾಮಾಯಣದ ಪರಿಚಯ ಚೆನ್ನಾಗಿತ್ತು, ಅದರ ಅಭ್ಯಾಸ ಚೆನ್ನಾಗಿ ಮಾಡಿದ್ಲು. ಅಷ್ಟು ಮಾತ್ರ ಅಲ್ಲ, ಕಾಳಿದಾಸನನ್ನು ಮುಂದೆ ಬರುತ್ತದು. ಕಾಳಿದಾಸನ ಬಗ್ಗೆ ಹೇಳುವಾಗ ದಾಸತಾಂ ಕಾಳಿದಾಸಸ್ಯ ಕವಿಯ ಕೇನ ಬಿಭ್ರತಿ ಅನ್ನುವಾಗ ಇದಾನಿಮುಪಿ ತಸ್ಯಾರ್ಥನ ಉಪಜೀವಿತಮೀಯತಃ ಅಂತನ್ನುವ ಮಾತಿನಲ್ಲಿ ಈ ಮಾತನ್ನು ಅವಳೇ ಹೇಳ್ಕೊಳ್ತಾಳೆ. ಅವಳಿಗೆ ತುಂಬ ಪ್ರಿಯವಾದದ್ದು ಕಾಳಿದಾಸ. ಯಾಕೆಂದರೆ ರಾಜಶೇಖರ ವಿಜಯಾಂಬಿಕೆ ಬಗ್ಗೆ ಹೇಳುವಾಗ ವೈದರ್ಭೀಯ ರೀತಿಯನ್ನು ಅವಳು ಹೇಳಿದೆ. ನಮ್ಮ ದಕ್ಷಿಣ ಭಾರತದ ಅಥವಾ ನಮ್ಮ ಕರ್ನಾಟಕದ ಬಹುತೇಕ ಕವಿಗಳಿಗೆ ಕಾಳಿದಾಸ ಬಹಳ ಪ್ರಿಯನಾದವನು. ಪಂಪ ಕಾಳಿದಾಸನನ್ನು ತುಂಬ ಸ್ತುತಿ ಮಾಡ್ತಾನೆ. ಅವನ ಅನೇಕ ಪದ್ಯ ಶ್ಲೋಕಗಳನ್ನು ತನ್ನ ಕನ್ನಡದ ಪದ್ಯಗಳನ್ನಾಗಿ ಮಾಡ್ತಾನೆ. ಇಡೀ ಕನ್ನಡದ ಒಂದು ಪರಂಪರೆಯಲ್ಲಿ ಕಾಳಿದಾಸನ ಪ್ರಭಾವ ತುಂಬ ಇದೆ. ನಮ್ಮಲ್ಲಿ ಭವಭೂತಿ ಪ್ರಭಾವ ಹೆಚ್ಚಿಲ್ಲ, ಆದರೆ ಬಾಣನ ಪ್ರಭಾವ ಇದೆ ನಮ್ಮಲ್ಲಿ. ಆ ರೀತಿ ಬಾಣನ ರೀತಿ ಕವಿತೆಗಳು ಬರೀಬೇಕು ಅಂತೇಳಿ ಹಲಾಯುಧ ಅಂತ ಬಾಣ, ಭವಭೂತಿಗಿಂತ ಹೆಚ್ಚಾಗಿ ಕಾಳಿದಾಸನ ಬಗ್ಗೆ ಹೇಳ್ತಾರೆ. ಭಾರವಿ ಬಗ್ಗೆ ತುಂಬ ಹೇಳ್ತಾರೆ. ಇವಳು ವಾಲ್ಮೀಕಿಯನ್ನು, ವ್ಯಾಸರನ್ನು, ಕಾಳಿದಾಸನ 2 ಮಹಾಕಾವ್ಯಗಳನ್ನು, 2 ಖಂಡಕಾವ್ಯಗಳನ್ನು ಅಭ್ಯಾಸ ಮಾಡಿದ್ಲು. ಬಾಣಭಟ್ಟನ ಕಾದಂಬರಿ ಚೆನ್ನಾಗಿ ಅಭ್ಯಾಸ ಮಾಡಿದ್ಲು ಇವಳು. ಭಾರವಿಯ ಕಿರಾತಾರ್ಜುನೀಯಂ, ಅವಳು ದಂಡಿಯ ಕಾವ್ಯವನ್ನು ಓದಿದ್ಲು. ಭವಭೂತಿಯ ಉತ್ತರಾಮಚರಿತೆ ಮತ್ತು ಅವನ ಇತರೆ 2 ನಾಟಕಗಳನ್ನು ಅವಳು ಅಭ್ಯಾಸ ಮಾಡಿದ್ಲು ಅನ್ನೋದಕ್ಕೆ ಅನೇಕ ಕಡೆ ಗೊತ್ತಾಗುತ್ತದು. ವಿಶೇಷವಾಗಿ ಅವಳ ರಚನೆಯಲ್ಲಿ ಕಾಣಿಸ್ತಾ ಇದ್ದಾಗ ನನಗೆ ಇಡೀ ಪದ್ಯಗಳನ್ನು, ಶ್ಲೋಕಗಳನ್ನು ಓದ್ತಾ ಹೋದಂತೆ ತುಂಬ ಅವಳು ಕಾಳಿದಾಸನ ನೆನಪಿಸ್ತಾಳೆ. ತುಂಬ ಕಡೆ ಕಾಳಿದಾಸನನ್ನು ಅವಳು ಎಷ್ಟು ಅಂಟ್ಕೊಂಡಿದ್ದಾಳೆ ಅಂತಂದರೆ ಅವಳ ಮನಸ್ಸಿನಲ್ಲಿ, ಹೃದಯದಲ್ಲಿ ಕಾಳಿದಾಸ ನಿಂತ್ಕೊಂಡು ಆಕೆಯಿಂದ ಕವಿತೆ ರಚನೆಯನ್ನು ಮಾಡ್ತಾ ಇದ್ದಾಳೇನೋ ಅಂತ ಅನಿಸುವಷ್ಟು ಮಟ್ಟಿಗೆ ಆಗುತ್ತೆ. ಆಮೇಲೆ ಅವನು ಅದೇ ಹೇಳ್ತಾನೆ, ಕಾಳಿದಾಸನಲ್ಲಿ ಅರ್ಥಗುಣದಿಂದ ಎಲ್ಲ ಕವಿಗಳು ಉಪಜೀವಿಸ್ತಾ ಇದ್ದಾರೆ, ಇದೇನು ಅಚ್ಚರಿನೇ, ಅದಕ್ಕೆ ಕಾಳಿದಾಸನಿಗೆ ಎಲ್ಲರೂ ದಾಸರಿ ಅಂತ ಹೇಳ್ತಾರೆ. ನಾವು ಕಾಳಿದಾಸನಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ, ಏಕೆಂದರೆ ಕಾಳಿದಾಸನ ಬಿಟ್ಟರೆ ಬೇರೆ ಏನಿಲ್ಲ. ವಾಲ್ಮೀಕಿ ಮತ್ತು ಕಾಳಿದಾಸ. ಆನಂದವರ್ಧನ ಧ್ವನಿಯ ಲೋಕಕ್ಕೆ ಅಭಿನವೋತ್ಪಾದರು ಅದಕ್ಕೆ ವ್ಯಾಖ್ಯಾನ ಬರೆಯುವಾಗ ಅಭಿನವ ಭಾರತಿನಲ್ಲಿ ಹೇಳ್ತಾರೆ, ಕೆಲವೇ ಜನ ಕವಿಗಳಿದ್ದಾರೆ ಅಂತ. ಅವನ ವೃತ್ತಿಯಲ್ಲೂ ಈ ಮಾತನ್ನು ಹೇಳ್ತಾನೆ ಆನಂದವರ್ಧನ. ಎಷ್ಟು ಜನ ನಾವು ಕವಿಗಳು ಹೇಳ್ಬೋದು? ಒಬ್ಬ ವಾಲ್ಮೀಕಿ, ಕಾಳಿದಾಸ, ಭವಭೂತಿ, ಹೀಗೆ ಒಂದು 5 ಜನ ಕವಿಗಳು ಹೇಳ್ಬೋದು. ಆಮೇಲೆ ಯಾರು ಹೇಳ್ತೀವಿ? ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ಶ್ರೇಷ್ಠ ಕವಿಗಳನ್ನು ಲೆಕ್ಕ ಹಾಕಿದ್ರೆ ನಮ್ಗೆ ಸಿಗೋದು ಬೆರಳೆಣಿಸುವಷ್ಟು ಮಟ್ಟಿಗೆ ಮಾತ್ರ ಕವಿಗಳು ಸಿಗ್ತಾರೆ ಹೊರತು ಅನೇಕ ಜನ ಕವಿಗಳು ನಮಗೆ ಸಿಗೋಲ್ಲ ಅಂತಲೇ ಆನಂದವರ್ಧನನ ಅಭಿಪ್ರಾಯ. ಅವನ ಧ್ವನ್ಯಾಲೋಕದ ಮೊದಲನೇ ಉದ್ಯೋತದಲ್ಲಿ ಈ ಮಾತನ್ನು ಹೇಳ್ತಾನೆ. ಆಮೇಲೆ ಕಾವ್ಯದ ಸ್ವರೂಪದ ಬಗ್ಗೆ ಹೇಳ್ತಾಳೆ. ಆಮೇಲೆ ದುಷ್ಕವಿಗಳ ಮತ್ತು ಇತರೆ ಸುಕವಿಗಳ ಬಗ್ಗೆ ವಿವರಣೆ ಎಲ್ಲ ಹೇಳ್ತಾಳೆ. ಅಲ್ಲಿ ಅವಳು ಒಂದು ಮಾತನ್ನು ಅವಳು ಹೇಳ್ತಾಳೆ, ಕ್ವಚಿದರ್ಥ. ಅದನ್ನು ನಮ್ಮ ಇವನು ಖಾಸಿಂ ವಾಚನ ಮಾಡಿದ್ದಾನೆ. ಕ್ವಚಿದರ್ಥ, ಕ್ವಚಿತ್ ಭಾವ, ಕ್ವಚಿತ್ ಶಬ್ದ, ಕ್ವಚಿತ್ ರಸ, ಯತ್ರೈತೆ ಸಂತಿ ಸರ್ವೇಪಿ ಸಾ ನಿಬಂಧೋ ನ ಲಭ್ಯತೆ ಅಂತ. ನಿಜ, ಈಗ ಉಪಮಾ ಕಾಳಿದಾಸ್ಯ ಭಾರವಿರರ್ಥ ಗೌರವಂ ಧನ್ಯರ ಪದಲಾತಿ ಮಾಘೇ ಸಂತಿ ತ್ರಯೋಗುಣ ಅಂತ ನಾವು ಹೇಳ್ಕೊಂಡಿದ್ದೀವಿ. ನಿಜ, ಒಬ್ಬೊಬ್ಬರು ಒಂದೊಂದು ವಿಶಿಷ್ಟತೆಗೆ ಕಾರಣೀಭೂತರಾಗಿರ್ತಾರೆ. ಕೆಲವರಲ್ಲಿ ಅರ್ಥದ ಪಲ್ಕು ಇರ್ತದೆ, ಅದು ಅರ್ಥಾಲಂಕಾರ ಇರಬಹುದು, ಆ ಅರ್ಥಗುಣದ ಸೌಂದರ್ಯ ಕಾಣಿಸುತ್ತೆ. ಕೆಲವರಲ್ಲಿ ಭಾವದ ಇರುತ್ತೆ, ಮೇಘದೂತದಲ್ಲಿ ನಾವು ಭಾವನ ಹೆಚ್ಚು ಕಾಣಿಸ್ತೀವಿ. ಅಥವಾ ಇವಳ ಕವಿತೆಯಲ್ಲೇ ಅನೇಕ ಕಡೆ ಭಾವದ ಗೋಚರ ಆಗುತ್ತೆ. ಈ ಅಷ್ಟು ಮಾತ್ರ ಅಲ್ಲ, ಕ್ವಚಿತ್ ಶಬ್ದ, ಕೆಲವರಿಗೆ ಉತ್ತಮವಾದ ಶಬ್ದಗಳನ್ನು ಹಾಕಿ ಆ ಯುಕ್ತವಾದ ಈ ಪದಕ್ಕೆ, ಈ ಶ್ಲೋಕದಲ್ಲಿ ಈ ಪದ ಬಿಟ್ಬಿಟ್ರೆ ಆ ಶಬ್ದ, ಆ ಶ್ಲೋಕವೇ ತನ್ನ ಅರ್ಥನ ಕಳ್ಕೊಂಡ್ಬಿಡ್ಬೋದು ಅನ್ನೋ ಹಾಗೆ ಶಬ್ದವನ್ನು ಪ್ರಯೋಗ ಮಾಡೋದ್ರಲ್ಲಿ. ಅಂದರೆ ಇವೆಲ್ಲವೂ ಒಟ್ಟಿಗೆ ಇರೋದು ಇದೆಯಲ್ಲ, ಅದು ಒಂದು ಪ್ರಬಂಧದಲ್ಲಿ, ಒಂದು ಕಾವ್ಯದಲ್ಲಿ ಬಹಳ ಕಷ್ಟ ಅಂತನ್ನೋ ಅಂಥ ಮಾತನ್ನು ಅವಳು ಹೇಳ್ತಾಳೆ. ಆಮೇಲೆ
ಅಷ್ಟು ಮಾತ್ರ ಅಲ್ಲ, ನಿರ್ದೋಷಾಪಿ ಅಗುಣವಾಣಿ ನಾ ವಿದ್ವಜನರಂಜಿನಿ, ಪತಿವ್ರತಾಪಿ ಅರೂಪ ಸ್ತ್ರೀ ಪರಿಣೇತ್ರ ನ ರೋಚತೆ ಅಂತ ಅದನ್ನು ನಮ್ಮ ಇವನು ಹೇಳ್ದ. ನಿರ್ದೋಷವಾಗಿ ಇದೇ ನಿಜ, ಅಗುಣವಾಪಿನ ವಿದ್ವಜನರಂಜಿನಿ, ಅದು ಗುಣರಹಿತವಾಗಿ ಗುಣ ಇಲ್ಲದೇ ಇದ್ದರೆ ಯಾವ ವಿದ್ವಾಂಸರಿಗದು ಸಂತೋಷ ತಂದು ಕೊಡುತ್ತೆ. ಈಗ ಕಶ್ಚಿತ್ ಕಾಂತ ವಿರಹಗುರುಣ ಸ್ವಾಧಿಕಾರ ಪ್ರಮತ್ತ ಅನ್ನುವಾಗ ಅದರ ಎಳೆತ ಇದೆಯಲ್ಲ, ಅದು ನಮ್ಮನ್ನು ಇಡೀ ಕಾವ್ಯದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹೀಗೆ ಅದು ಅಗುಣವಾಪಿ ನಾ ವಿದ್ವಜ ರಂಜಿನಿ, ಪತಿವ್ರತಾಪಿ ಅರೂಪ ಸ್ತ್ರೀ, ಅವಳು ಪತಿವ್ರತೆ ನಿಜ, ಆದರೆ ರೂಪವಂತಿ ಆಗದಿದ್ದರೆ ಪರಿಣೇತ್ರೆ ನ ರೋಚತೆ. ಅದು ನಾನು ಬಿಡಿಸಿ ಹೇಳೋಕೆ ಹೋಗಲ್ಲ ನಿಮಗೆ. ಇದನ್ನು ಇವಳೇ ಹೇಳ್ತಾಳೆ. ಇವಳು ಈ ಮಾತನ್ನು ಹೇಳುವಾಗ, ಈ ಬುಕ್ಕನ್ನು ವರ್ಣನೆ ಮಾಡುವಾಗ ಮಾತ್ರ ಭಾಳ ಒಂದು ಚೆನ್ನಾಗಿ ಅವಳು ವರ್ಣನೆ ಮಾಡ್ತಾಳೆ ಆ ಬುಕ್ಕನ್ನು. ಅವನ ಮಾವನ ಬಗ್ಗೆ ಹೇಳುವಾಗ, ವಿವೇಕಮೇವ ಸಚಿವಂ ಧನುರೇವ ವರೂಥಿನೀಂ ಬಾಹುಮೇವ ಗಣೋತ್ಸಾಹೆ ಯಃ ಸಹಾಯಂ ಅಮನ್ಯತ. ವಿವೇಕಮೇವ ಸಚಿವಂ, ಬುಕ್ಕರಾಜನಿಗೆ ಈ ವಿವೇಕ ಅನ್ನೋದೇ ಮಂತ್ರಿ. ಆ ಕಾಲದಲ್ಲಿ ಯಾರು ಮಂತ್ರಿ, ಯಾರು ಸೇನಾಧಿಪತಿ, ಯಾವುದು ಸೈನ್ಯ, ಯಾವುದು ಸಹಾಯಕರು, ಯಾರು ಅಮಾತ್ಯರು ಇತ್ಯಾದಿಗಳ ಬಗ್ಗೆ ಹೇಳುವಾಗ ಒಂದನ್ನು ಹೇಳುವರು, ಇವನು ಮಂತ್ರಿ, ಇವನು ಸೇನಾಧಿಪತಿ, ಇವನು ಸೈನಿಕರು, ಹೀಗೆ ಅಂತ. ಆದರೆ ಇವಳು ಹೇಳುವಾಗ ಒಂದು ಮಾತು ಹೇಳ್ತಾಳೆ, ವಿವೇಕಮೇವ ಸಚಿವಂ ಅಂತ ಹೇಳ್ತಾಳೆ ಅವಳು. ಈ ಬುಕ್ಕರಾಜನಿಗೆ ಯಾರು ನಿಜವಾದಂತೆ ವಿವೇಕ ಅನ್ನೋದೇ ಮಂತ್ರಿ ಅಂತ. ಅವನು ಸ್ವತಃ ಅವನೊಳಗಡೆ ವಿವೇಕ ಇದ್ದರೆ ಅವನ ರಾಜ್ಯವನ್ನು ಆಳ್ವಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ರಾಜನಿಗೆ ವಿವೇಕ ಇರಬೇಕು, ಅವನಿಗೆ ಇಲ್ಲದೆ ಹೋದ್ರೆ ನಾವು ರಾಜ್ಯ ಆಳ್ವಿಕೆ ಮಾಡೋಕ್ಕಾಗೋಲ್ಲ. ಯಾರೊಬ್ಬ ಮಂತ್ರಿಯನ್ನು ಪೂರ್ತಿ ತನ್ನ ಇಡೀ ರಾಜ್ಯವನ್ನು ಮಂತ್ರಿ ಕೈ ಕೊಟ್ಬಿಟ್ಟು ರಾಜ್ಯ ಆಳಿದ್ರೆ ಆ ರಾಜ್ಯ ಅಯೋಮಯವಾಗಿಬಿಡುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ. ಅದಕ್ಕೆ ಹೇಳ್ತಾರೆ ವಿವೇಕಮೇವ ಸಚಿವಂ ಧನುರೇವ ವರೂಥಿನಿ. ಈ ಧನುಷ್ ಅಂತ ಏನಿದೆಯಲ್ಲ, ಈ ಧನುಷವೇ ನಿಜವಾದ ಸೈನ್ಯ. ಮತ್ತು ಅಷ್ಟು ಮಾತ್ರ ಅಲ್ಲ, ಬಾಹುಮೇವ ರಣೋತ್ಸಾಹೆ ಅಂತ ಹೇಳ್ತಾರೆ. ಈ ಬಾಹು ಅಂತಿದೆಯಲ್ಲ, ಈ ಬಾಹು, ಈ ಕೈಗಳೇನಿದೆಯೋ, ಈ ತೋಳುಗಳೇನಿದೆಯೋ, ಇದೇ ಯುದ್ಧದಲ್ಲಿ ನಿಜವಾದ ಸಹಾಯಕ ಅಂತ. ಹಾಗಂತ ಇವಳು ಒಂದು ಪದ್ಯವನ್ನು ರಚನೆ ಮಾಡುವಾಗ ಈ ಮಾತನ್ನು ಹೇಳ್ತಾಳು, ಈ ವಿವೇಕ ಅನ್ನೋದೇ ಮಂತ್ರಿ, ಈ ಧನುಷವೇ ನಿಜವಾದ ಸೈನ್ಯ, ಈ ಬಾಹು ಅನ್ನೋದೇ ಯುದ್ಧದಲ್ಲಿ ಸಹಾಯಕ ಅಂತ ಅವನು ಭಾವಿಸಿದ್ದಂತ. ಅವನು ಬರೀ ಕೇವಲ ಮಂತ್ರಿಗಳನ್ನು, ಬರೀ ಸೈನಿಕರು ಮಾತ್ರ ಅಲ್ಲ, ಅವ್ರನ್ನ ನಡೆಸೋದಕ್ಕೆ ಬೇಕಾಗುವಂಥ ಒಂದು ಸಾಮರ್ಥ್ಯ ಬುಕ್ಕರಾಜನಿಗಿತ್ತು ಅಂತ. ಬುಕ್ಕರಾಜನಲ್ಲಿ ಆ ವಿವೇಕ ಇದ್ದಿದ್ದರಿಂದ, ಅವನಲ್ಲಿ ತೋಳ್ಬಲ ಗಟ್ಟಿಯಾಗಿದ್ದರಿಂದ, ಅವನು ಧೈರ್ಯಶಾಲಿ ಆಗಿದ್ದರಿಂದ, ಪರಾಕ್ರಮಿ ಆಗಿದ್ದರಿಂದ ಅವನು ಇಡೀ ರಾಜ್ಯವನ್ನು ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ ಆಯಿತು ಅಂತ. ಅಂಥವನ ಮಗ ಈ ಕಂಪಣರಾಯ. ಅಲ್ಲೇ ಅವನ ಬುಕ್ಕನ್ನು ವರ್ಣನೆ ಬೇಕು. ಇನ್ನೊಂದು 2-3 ಶ್ಲೋಕಗಳೆಲ್ಲ ವರ್ಣನೆ ಮಾಡ್ತಾನೆ. ಇಲ್ಲಿ ವರ್ಣನೆಗಳೇ ಜಾಸ್ತಿ ಇದೆ ಹೆಚ್ಚಾಗಿ. ಅಲ್ಲಿ ವಿಜಯನಗರದ ವರ್ಣನೆ ಕೂಡ ಬರುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ವಿಜಯನಗರದ ವರ್ಣನೆ ಕುರಿತು ಹೇಳುವಾಗ ನಾವು ಅಲ್ಲಿ ಬೇಕಾದಷ್ಟು ಇದನ್ನು ಮುತ್ತುರತ್ನಗಳಿಂದ ಇದಾಗ್ತಿತ್ತು. ಅವಾಗ ಮುತ್ತುರತ್ನಗಳನ್ನು ಹಾಸಿ ಅದನ್ನು ಮಾರಾಟ ಮಾಡ್ತಾಯಿದ್ರು. ಏನು ಆ ಕಡೆ ಈ ಕಡೆ ಸಂಪತ್ತು ಸಮೃದ್ಧಿಯಾಗಿತ್ತು. ವಿಜಯನಗರದ ವರ್ಣನೆ ಬಗ್ಗೆ ನಮ್ಮ ಈ ಹೊರದೇಶದಿಂದ ಬಂದಂಥ ವಿದೇಶಿಯರು, ಆ ಪ್ರವಾಸಿಗರು, ಅವರು ವರ್ಣನೆ ಮಾಡಿರೋದನ್ನು ನೋಡ್ತೀವಿ ನಾವು. ಆ ಕಾಲದಲ್ಲಿದ್ದಂಥ ಅನೇಕರು ಈ ಬಗ್ಗೆ ಎಲ್ಲ ಬರೆದಿದ್ದಾರೆ. ಇವಳು ಕೂಡ ಒಂದು ಮಾತನ್ನು ಬರೀತಾಳವಳು. ಅವಳ ಮೊದಲನೇ ಸರ್ಗದ 54ನೇ ಶ್ಲೋಕದಲ್ಲಿ ಒಂದು ಮಾತಿದೆ, ಲೀಲೇವ ದಿಷ್ಟಿವೃದ್ಧೀನಾಂ ಶಾಲೇವ ಸಕಲ ಶ್ರಿಯಾಂ ಮಾಲೇವ ಸರ್ವರತ್ನಾನಾಂ ವೇಲೇವ ಸುಕೃತಾಂಬುಧೇ ಅಂತ. ಅಲ್ಲಿ ಹಾಕುವಾಗ ಅವಳು ಈ ಪದ್ಯದಲ್ಲಿ ಒಂದು ಚಮತ್ಕಾರ ಮಾಡಿದಾಳು. ಒಂದು ಕಡೆ ಲೀಲೇವ ಅಂತ ಹೇಳ್ತಾಳೆ, ಒಂದು ಶಾಲೇವ ಅಂತ ಹೇಳ್ತಾಳೆ, ಮಾಲೇವ ಅಂತ ಹೇಳ್ತಾರೆ, ವೇಲೇವ ಅಂತ ಈ ಪ್ರಯೋಗವನ್ನು ಮಾಡುವಾಗ ಲೀಲೇವ ದಿಷ್ಟಿವೃದ್ಧೀನಾಮ್ ಅಂತ ಹೇಳ್ತಾಳೆ, ಶಾಲೇವ ಸಕಲ ಶ್ರೀಯಾಂ, ಮಾಲೇವ ಸರ್ವರತ್ನಾನಾಂ, ವೇಲೇವ ಸುಕೃತಾಂಬುಧೇ ಅಂತ. ಈ ಲೀಲೇವ ದೃಷ್ಟಿ ಅಂತನೂ ಪ್ರಯೋಗ ಇದೆ. ದೃಷ್ಟಿವೃದ್ಧೀನಾಂ, ಈ ಕಣ್ಣಿಗೆ ತುಂಬ ಹಬ್ಬ ಅಂತ ಇದು. ನಾನು ನೋಡಿದ್ರೆ
ಆ ವಿಜಯನಗರದ ವರ್ಣನೆ ಮಾಡುವಾಗ ಅವಳು ಹೇಳ್ತಾಳೆ, ಏನೇನು ನೋಡಿದಾಗ ಇಲ್ಲೊಂದು ಕಣ್ಣಿಗೆ ಬಿದ್ದಿದ್ದಲ್ಲ ಹಬ್ಬ ಅಂತೇಳಿ ಅವಳು. ಅಲ್ಲಿ ಎಷ್ಟೆಷ್ಟು ಮುತ್ತರತ್ನಗಳಿದ್ವು, ಎಷ್ಟೆಷ್ಟು ಒಳ್ಳೆ ಮನೆಗಳನ್ನು, ದೇವಸ್ಥಾನಗಳನ್ನು, ಗುಡಿಗೋಪುರಗಳನ್ನು, ಒಳ್ಳೆಯ ವನಗಳನ್ನು, ಉಪವನಗಳನ್ನು, ದಾರಿ, ಒಳ್ಳೆಯ ರಸ್ತೆಗಳನ್ನು, ಒಳ್ಳೆಯ ಪಥ, ಗಜಪಥಗಳಿದ್ವು, ರಾಜಪಥಗಳಿದ್ವು. ಆ ರಾಜಪಥ ನೋಡೋದಕ್ಕೊಂದು ಸಂತೋಷ ಅನಿಸುವಾಗ ಹೇಳ್ತಾಳೆ. ಇವಳು ಅಷ್ಟು ಮಾತ್ರ ಅಲ್ಲ, ಅದು ಸಕಲ ಸಂಪತ್ತುಗಳು ತವರು ಮನೆ ಅಂತ ಹೇಳ್ತಾಳೆ ಅವಳು. ಎಲ್ಲ ಶ್ರೇಷ್ಠ ವಸ್ತುಗಳ ಮಾಲೆ ಅಂತ ಹೇಳ್ತಾಳೆ ಅವಳು. ಇದು ಸುಕೃತ ಸಾಗರದ ಸೀಮೆ ಅಂತ ಹೇಳ್ತಾಳೆ. ವೇಲೇವ ಸುಕೃತಾಂಬುದೇ ಅಂತನ್ನುವಾಗ ಈ ಮಾತನ್ನು ಹೇಳುವಾಗ ನಮಗನ್ಸೋದೇನು ಅಂದರೆ, ಈ ವಿಜಯನಗರಕ್ಕೆ ಎಷ್ಟು ಅದನ್ನು ನೋಡಿದವ್ರಿಗೆ ಎಷ್ಟು ಸಂತೋಷ ಆಗೋದು, ವಿಜಯನಗರದ ವರ್ಣನೆ ಹೇಗಿತ್ತು ಅಂತ. ಒಂದು ಕಾಲಘಟ್ಟದ ವಿಜಯನಗರದ ವರ್ಣನೆ ಹೀಗಿದ್ದರೆ, ಇನ್ನೊಂದು ಕಾಲಘಟ್ಟದಲ್ಲಿ ವಿಜಯನಗರ ಪೂರ್ತಿ ಹಾಳು ಸುರಿಯುವ ಒಂದು ವಿವರಗಳು ಕೂಡ ನಮ್ಮಲ್ಲಿ ಬರುತ್ತೆ. ಯಾವುದು ಒಂದು ಉನ್ನತ ಸ್ಥಿತಿಗೆ ಹೋಗಿತ್ತೋ ಒಂದು ಅವನತ ಸ್ಥಿತಿಗೆ ಹೇಗೆ ಬಂತು ಅನ್ನೋದಕ್ಕೆ ಒಂದು 250-260 ವರ್ಷಗಳ ಕಾಲದ ಒಂದು ವೈಭವದ ಮೊದಲ ಆರಂಭದವನ್ನ, ವಿಶೇಷವಾಗಿ ವಿಜಯನಗರದ ಆರಂಭದ ಕೃಷ್ಣದೇವರಾಯನಿಗಿಂತ ಮುಂಚೆ ಇದನ್ನು ಅವಳು ಈ ಮಾತನ್ನು ಹೇಳ್ತಾ ಇದ್ದಾಳೆ. ಇದು ಅವನ ಮೊದಲನೇ ಸರ್ಗದಲ್ಲಿ ಇಷ್ಟೆಲ್ಲ ಹೇಳಿ, ಎರಡನೇ ಸರ್ಗದಲ್ಲಿ ಬುಕ್ಕರಾಯನ ಹೆಂಡತಿ ದೇವಾಯಿ ಗರ್ಭಿಣಿ ಆಗ್ತಾಳೆ. ಈ ಬುಕ್ಕನಿಗೆ ಭಾಳ ಸಂತೋಷ ಆಗುತ್ತೆ ಅವನಿಗೆ. ಏಕೆಂದರೆ ಆ ಕಾಲದಲ್ಲಿ ರಾಜನಿಗೆ ಮಕ್ಕಳಾಗೋದೇ ಭಾಳ ಅಪರೂಪ ಇತ್ತು. ಮಕ್ಕಳಾಯಿತು ಅಂತಂದರೆ ಇಡೀ ಊರಿಗಲ್ಲ, ಅವ ಬರೀ ಅರಮನೆಗೆ ಮಾತ್ರ ಅಲ್ಲ, ಹೊರಗಡೆ ಇರುವ ಜನಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಬಹಳ ಸಂತೋಷ ಆಗೋದು. ಹಿಂದಿನ ಕಾಲದಲ್ಲಿ ಯಾರಾದರೂ ಗೌಡ್ರ ಮನೆಯಲ್ಲಿ ಈ ನಮ್ಮ ಕಳೆದ ಶತಮಾನದ ಹಿಂದಿನ 18-19 ಶತಮಾನದಲ್ಲಿ ಒಂದು ಮಗು ಆಯಿತು ಅಂದರೆ ಎಲ್ಲ ಇಡೀ ಊರಿಗೆ ಸಕ್ಕರೆಯನ್ನು ಹಂಚೋರು, ಒಳ್ಳೆ ಪಾಯಸದ ಅಡುಗೆ ಮಾಡಿ ಹಾಕೋರು, ಬೇಕಾದಷ್ಟು ಸಂತೋಷ ಪಡೋರು. ಅವಾಗ ನಮಗೀಗ ಒಂದು ಕೂಸು ಹುಟ್ಟಿದ್ರೆ ನಮಗೆ ಸಂತೋಷ ಅನ್ನೋದೇ ಇಲ್ಲ. ನಮಗೆ ಯಾವುದಾದ್ರು ಹೆಣ್ಮಗು ಹುಟ್ಟಿದ್ರೂ ಆಗಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಹುಟ್ಟಿದಾಗ ಆ ಪುತ್ರೋತ್ಸವ ಅಂತ ಒಂದು ಇತ್ತಲ್ಲ, ಆ ಪುತ್ರೋತ್ಸವ ಅನ್ನುವ ಭಾವ ನಮ್ಮ ಸಂಸ್ಕೃತಿಯಿಂದ ಹಿಂದಕ್ಕೆ ಹೊರಟೋಯ್ತದೆ. ಈಗಂತೂ ಈ ಪುತ್ರೋತ್ಸವ ಆಗ್ಬೋದು, ಪುತ್ರಿಯ ಉತ್ಸವ ಆಗ್ಬೋದು, ಹೆಣ್ಮಕ್ಳ ಹುಟ್ಟಾಗ ಎರಡೂ ಕೂಡ ನಮಗಿಲ್ಲ. ಆದರೆ ಬುಕ್ಕ ಬಹಳ ಸಂತೋಷ ಪಡ್ತಾನೆ ಅವನು. ಆ ಪುತ್ರನ ಜನದ ಸುವಾರ್ತೆ ಕೇಳ್ಬಿಟ್ಟು ಅವನೇನು ಮಾಡ್ತಾನೆ, ಒಂದು ವಿಶೇಷವಾದ ದಿನ ಅದು. ಈ ಸಂದರ್ಭಗಳು ಯಾವುದಾದ್ರೂ ಪಟ್ಟಾಭಿಷೇಕ ಒಂದು ವಿಶೇಷವಾದ ದಿನಗಳಲ್ಲಿ, ಯುವರಾಜನಿಗೆ ಪಟ್ಟಾಭಿಷೇಕ ಆಗುವಾಗ, ಈ ಥರದಲ್ಲಿ ಯಾವುದಾದ್ರೂ ಪುತ್ರ ಉತ್ಸವ ಆದಾಗ, ವಿಶೇಷವಾದ ದಿನಗಳಲ್ಲಿ ಕಾರಾಗೃಹದಲ್ಲಿರುವಂಥ ಈ ಬಂಧಿಗಳನ್ನು ಅವತ್ತು ಅವರನ್ನು ಬಿಟ್ಬಿಡೋರು. ಸಜ್ಜನ ಒಳ್ಳೆ ನಡವಳಿಕೆ ಉಳ್ಳವ್ರನ್ನ ಬಿಡುವಂಥದ್ದು ಪದ್ಧತಿ ನಮಗೆ ಇಲ್ಲೇ ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ಈಗ ನಮ್ಮಲ್ಲಿ ಕೆಲವು ವಿಶೇಷವಾದ ದಿನಗಳಲ್ಲಿ, ಭಾರತದಲ್ಲಿ ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವದ ಸಂದರ್ಭಗಳಲ್ಲಿ, ಸ್ವಾತಂತ್ರ್ಯೋತ್ಸವ ಸಂದರ್ಭಗಳಲ್ಲಿ ಭಾರತದಲ್ಲೂ ಕೂಡ ಹೀಗೆ ಒಳ್ಳೆಯ ಸನ್ನಡತೆ ಇರುವಂಥ ಕಾರಾಗೃಹದ ಬಂದಿಗಳನ್ನು ಬಿಡಿಸೋದು ಹೇಗೋ ಬಿಟ್ಟು ಕಳಿಸ್ತಾರೋ, ಹಾಗೆಯೇ ಆ ದಿನ ಇವನು ಬುಕ್ಕರಾಜನಿಗೆ ಕಂಪಣರಾಯ ಹುಟ್ಟಿದಾಗ ಅವರು ಬಂದಿಗಳನ್ನು ಮುಕ್ತಗೊಳಿಸ್ತಾರೆ. ಇದು ಒಂದು ವಿಶೇಷವಾದ ಒಂದು ಮಾತು. ಆಮೇಲೆ ಅವನು ಹುಟ್ಟಿದಾಗ ಅವನಿಗೇನು ಹೆಸರಿಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅವಾಗ ಆ ಪ್ರಶ್ನೆ ಬಂದಾಗ ಅವನು ಇದನ್ನು ನಮ್ಮ ಕಾಸಿಂ ಅದನ್ನು ವಾಚನ ಮಾಡಿದಾನ ಆತ. ಕಂಪ ಅಂತ ಹೆಸರದಕ್ಕೆ ಯಾಕೆ ಬಂತು ಅವನಿಗೆ ಅಂತನ್ನುವಾಗ, ಅವನಿಗೆ ಇವನು ಸಂಗ್ರಾಂಗ ಈ ಯುದ್ಧದ ಕಾಲದಲ್ಲಿ ಅವನು ಹೋದಾಗ ಅವನಿಗೆ ಎಷ್ಟೇ ಜನ ಸೈನಿಕರು ನೋಡಿದಾಗ, ಶತ್ರುಗಳು ನೋಡಿದಾಗ ಅವನಿಗೆ ಹೆದರಿಕೆ ಏನೂ ಆಗದೇ ಇದ್ದವನು, ಆಗದೇ ಇರೋದು. ಇವನಾಗತ್ತೆ ಅಂತ ಅನ್ನೋದನ್ನು ಈ ತೇವ ನಿಶ್ಚಿತ್ಯ ಸಾ ದೀರ್ಘದರ್ಶಿ. ಆ ಬುಕ್ಕರಾಯನಿಗೆ ನನ್ನ ಮಗ ಯಾವುದೇ ಒಂದು ಶತ್ರು ಸೈನ್ಯ ನೋಡಿದಾಗ ಒಂಚೂ ಹೆದರದೇನೆ ಅವ್ರನ್ನ ಶತ್ರುಗಳನ್ನು ಹೊಡೆದೋಡಿಸಬಲ್ಲ ಸಾಮರ್ಥ್ಯ ಅವನಿಗಿದೆ ಅಂತ ತಿಳ್ಕೊಂಡು ದೀರ್ಘದರ್ಶಿಯಾದಂಥ ಅವನು ನಾಮ್ನಾ ಸುತಂ ಸಂಪನ್ನ, ಇದು ಕಂಪನ ಇತಿ ಅಕಾರ್ಷಿ ಇತ್ತಂತ ಹೇಳ್ತಾನೆ. ಅವನಿಗೆ ಕಂಪನ ಅಂತ ಹೆಸರಿಡೋದಕ್ಕೆ ಏನು ಕಾರಣ ಅನ್ನುವಾಗ ಅವನಿಗೆ ಅಂದರೆ ದೀರ್ಘದರ್ಶಿ ಆಗಿದ್ದ ಅಂತ ಒಂದು ಮಾತಿನಲ್ಲಿ ದೀರ್ಘದರ್ಶಿ ಅಂತ ಬುಕ್ಕರಾಯನಿಗೆ ಹೇಳ್ತಾರೆ. ಬುಕ್ಕರಾಯ ತನ್ನ ಮಗನ ನೋಡಿದ ಮೇಲೆ ಗುಣಲಕ್ಷಣ ಗೊತ್ತಾಗಿರಬೇಕು. ಈ ಮಗುವಿನ ಬೆಳೆಯುವ ಪೈರು, ಬೆಳೆಯುವ ಅದು ಸಸಿಯಲ್ಲೇ ಗೊತ್ತಾಗುತ್ತೆ, ಬೆಳೆಯುವ ಮೊಳಕೆಯಲ್ಲೇ ಗೊತ್ತಾಗುತ್ತೆ ಅಂತ ನಾವೇನು ಹೇಳುವಾಗೆ ಅದರ ಸಸಿಯಲ್ಲೇ ಅದರ ಗೊತ್ತಾಗ್ತಿತ್ತು. ಆ ರೀತಿ ಒಂದು
ಪದ್ಯನ ಅವನು ರಚನೆ ಮಾಡ್ತಾನೆ ಅವನು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಆ ಮಗುವಿನ ಬಗ್ಗೆ ಅವನು ಹೇಳುವಾಗ ಒಂದು ಪದ್ಯ ಅವನು ಒಂದು ರಚನೆ ಮಾಡ್ತಾನೆ, ತುಂಬ ಚೆನ್ನಾಗಿದೆ ಆ ಪದ್ಯ. ತಥಾ ನಾ ಕರ್ಪೂರೈಹಿ ನಾ ಕರ್ಪೂರಭರೈಹಿ ನಾ ಹಾರೈಹಿ ನಾ ಚಂದನೈಹಿ ನಾಪಿ ಅಮೃತಾಂಶುಪಾಲೈಹಿ ಯಥಾ ಭುವನ್ ನಿವೃತ್ತಂ ಅಸ್ಯ ಗಾತ್ರಂ ಸುತಾಂಗ ಸಂಸ್ಪರ್ಶ ಭವ ಸುಖೇನ ತಥಾ ನ ಕರ್ಪೂರಭರೈಹಿ ನಾ ಹಾರೈಹಿ ನಾ ಚಂದನೈಹಿ ನಾಪಿ ಅಮೃತಾಂಶುಪಾಲೈಹಿ. ಒಂದೊಂದು ಹೇಳ್ತಾನೆ. ಈ ಮಗುವನ್ನು, ಆ ಕಂಪನನ್ನು ಅವನು ಹೀಗೆ ಅವನು ಅಲ್ಲಿ ಮಲಗಿಸಿರ್ತಾರೆ, ಆ ತೊಟ್ಲಿಂದ ತೊಗೊಂಡು ಅವನು ಹೀಗೆ ಒಂದ್ಸರಿ ಅದನ್ನು ಅಪ್ಕೊಳ್ತಾನೆ ದೇಹಕ್ಕೆ. ಅವನ ಸ್ಪರ್ಶ ಮಾಡಿಕೊಂಡಾಗ ಅವನು ಉಂಟಾಗೋದೇನು ಅಂದರೆ ಕರ್ಪೂರದಿಂದಾಗಲಿ ಅಥವಾ ಚಂದನದಿಂದಾಗಲಿ ಹಾರದಿಂದಾಗಲಿ ಯಾವುದರಿಂದಲೂ ಕೂಡ ಇಷ್ಟು ಸಂತೋಷ ಸಿಗೋಲ್ಲ ಅಂತ. ನಿಜ, ಅವೆಲ್ಲ ಪದಾರ್ಥಗಳು ಹೊರಗಿನ ಪದಾರ್ಥ. ಆದರೆ ತನ್ನದೇ ಆದಂಥ ಒಂದು ಕೂಸನ್ನು, ತನ್ನ ಮಗುವನ್ನು ಅಪ್ಕೊಂಡಾಗ ಉಂಟಾಗುವ ಸಂತೋಷ ಇದೆಯಲ್ಲ, ಅದು ತುಂಬ ಮಿಗಿಲಾದದ್ದು ಅನ್ನೋದನ್ನು ಇವಳು ಗಂಗಾದೇವಿ ವರ್ಣನೆ ಮಾಡುವಾಗ ಈ ಪದ್ಯದಲ್ಲಿ ತನ್ನ ಗಂಡನಾದಂಥ ತನ್ನ ಮಾವನಾದಂಥ ಬುಕ್ರಾಯಿನ ಇವನಿಗೆ ಹೇಗೆ ಕಂಪನಿಯನ್ನು ಅಪ್ಕೊಂಡಾಗ ತನ್ನ ಮಾವನಾದ ಬುಕ್ರಾಯಿನಿಗೆ ಹೇಗೆ ಅನಿಸ್ತು ಅನ್ನೋದನ್ನು ಈ ಮಾತನ್ನು ಅವಳು ಹೇಳ್ತಾಳೆ ಗಂಗಾದೇವಿ. ಆಮೇಲೆ ಮುಂದೆ ಅವನು ಇಬ್ಬರು ಮತ್ತೆ ಮಕ್ಕಳಾಗ್ತಾರೆ ಮುಂದೆ ಈ ಬುಕ್ರಾಯಿನಿಗೆ. ಈ ಕಂಪಣ ಮಾತ್ರ ಅಲ್ಲದೆ ಕಿರಿಯ ಕಂಪಣ ಅಂತ ಒಬ್ಬ, ಇನ್ನೊಬ್ಬ ಸಂಗಮ ಅಂತ ಅವನು. ಆ ಕಂಪನ ಜೊತೆಗೆ ಅವನಿಗೆ ಆಗ್ತಾರೆ. ಇವ್ರು 3 ಜನರ ಬಗ್ಗೆ ಹೇಳುವಾಗ ಅವಳು ಪಶುಪತಿರಿವ ನೇತ್ರೈಹಿ ಸೋಮಸೂರ್ಯ ಅಗ್ನಿರೂಪೈಹಿ ನಯ ಇವ ನಿರಪಾಯೈಹಿ ಗ್ರಾಮ ಪ್ರಭಾವೋತ್ಸಾಹ ಮಂತ್ರೈಹಿ ಭಾವ ಇವ ಪುರುಷೈಹಿ ಅರ್ಥಧರ್ಮ ಕಾಮಾರ್ಥ ಸಂಜ್ಞೈಹಿ ತ್ರಿಭಿಃ ಇವ ನರಪಾಲೈಹಿ ತನೂಜೈಹಿ ಅಭಾಸೀತ್ ಅಂತನೂ ಮಾತು ಬರ್ತೇವೆ. ಇಲ್ಲಿ ಈ ಪುರುಷಾರ್ಥದ ನಾಲ್ಕರಲ್ಲಿ 3 ಮಾತ್ರ ಹೇಳ್ತಾನು. ಧರ್ಮ ಅರ್ಥ ಕಾಮ ಮಾತ್ರ ಹೇಳ್ತಾನೆ, ಮೋಕ್ಷ ಬಿಡ್ತಾನೆ. ಇಲ್ಲಿ ಧರ್ಮ ಅರ್ಥ ಕಾಮ ಸಂಜೈಹಿ ತ್ರಿಭಿರಪಿ ನರಪಾಲೈಹಿ ತೈಹಿ ತನೂಜೈಹಿ ಅಭಾಸೀತ್ ಅಂತ. ಈ ಕಂಪಣ, ಕಿರಿಯ ಕಂಪಣ, ಈ ಸಂಗಮ, ಈ 3 ಜನ ಮಕ್ಕಳಲ್ಲಿ ಈ ಧರ್ಮ ಅರ್ಥ ಮತ್ತು ಕಾಮ ಈ 3 ಜನರನ್ನಲ್ಲೂ ನೆಲೆಸಿದ್ವು ಅನ್ನೋದನ್ನು ಅವನು ಹೇಳ್ತಾನೆ. ಇದು ಬಹಳ ವಿಶೇಷವಾದಂಥ ಒಂದು ಮಾತಿದು. ಅಂದರೆ ಇದನ್ನು ಅನ್ವಯ ಮಾಡುವಾಗ ಗಂಗಾದೇವಿ ಚೆನ್ನಾಗಿ ಅವಳು ಅನ್ವಯ ಮಾಡಿದಾಳೆ ಅನ್ನೋದನ್ನು ನಾವು ನೋಡ್ತೀವಿ ನಾವು ಅದನ್ನು. ಇದು 2ನೇ ಸರ್ಗದಲ್ಲಿ ಆ ಮಗು ಕಂಪಣ ಅವನು ಆಗ್ತಾನೆ ಅವನ ಮುಂದೆ. ಆಮೇಲೆ ಕಂಪನಿಗೆ ವಿದ್ಯಾಭ್ಯಾಸ 3ನೇ ಸರ್ಗದಲ್ಲಿ ಕಂಪನಿಗೆ ವಿದ್ಯಾಭ್ಯಾಸ ಆಗುತ್ತೆ. ಅವನಿಗೆ ಅಸ್ತ್ರ ಮತ್ತು ಶಸ್ತ್ರವಿದ್ಯೆ ಎರಡನ್ನೂ ಈ ಬುಕ್ರಾಯನೇ ಕಳಿಸ್ಕೊಡ್ತಾನೆ. ಅವನ ಕಂಪನ ಒಂದು ಯವನಿಗೆ ಬರ್ತಾನೆ. ಆಗ ಬುಕ್ಕ ಏನು ಮಾಡ್ತಾನೆ, ಮಗನಿಗೆ ಒಂದು ಹಿತೋಪದೇಶ ಮಾಡ್ತಾನೆ. ಹಿತೋಪದೇಶದ ಒಂದು ಪ್ರಕರಣ ಚೆನ್ನಾಗಿದೆ. ನೀನು ಹೇಗಿರಬೇಕು, ಒಬ್ಬ ಮಗ ವಯಸ್ಸಿಗೆ ಬಂದ ಮೇಲೆ ಪಕ್ಕದಲ್ಲಿ ಕುಣಿಸ್ಕೊಂಡು ಅವನಿಗೆ ಏನು ಹೇಳಬೇಕು. ನಮಗೆ ಇದು ನೋಡುವಾಗ ಬಾಣಭಟ್ಟನ ಶುಕ್ರಾಸೋಪದೇಶ ನಮಗೆ ನೆನಪಾಗುತ್ತೆ. ನಮಗೆ ಇವಳಿಗೆ ಬಾಣ ಅಂತ ಹೆಸರು ಕೊಡುವಾಗ, ಬಾಣನ ಹೆಸರಿಸುವಾಗಲೇ ಅನೇಕ ಕವಿಗಳ ಮುಖ್ಯವಾದಂಥ ಕೆಲವು ಸಂದರ್ಭಗಳು ಹೇಗಿರ್ತವೆ ಅದನ್ನು ಅನ್ವಯ ಮಾಡ್ಕೊಳ್ತಾಳೆ ಇಲ್ಲಿಗೆ. ಅಷ್ಟು ಮಾತ್ರ ಅಲ್ಲ, ಅವನು ತುಂಡಿರ ಮಂಡಲಕ್ಕೆ ಹೋಗ್ತಾನೆ. ಆ ಚಂಪನನ್ನು ಸೋಲಿಸ್ಬಿಟ್ಟು ನಿನ್ನ ಮಧುರೆಯ ಸುಲ್ತಾನನ್ನು ನಿರ್ನಾಮ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಚನೆಯನ್ನು ಬುಕ್ಕರಾಯ ಯವನಿಗೆ ಬಂದಂಥ ಮಗನಿಗೆ ಮೊದಲು ಹೇಳ್ತಾನೆ. ಯುದ್ಧ ಹೇಗಿರಬೇಕು, ಹೇಗೆ ಯುದ್ಧ ಮಾಡಬೇಕು, ನೀನು ಯಾರನ್ನು ನಂಬಬೇಕು, ಹೇಗೆ ನಿನ್ನ ಧೈರ್ಯ ಸಾಹಸಗಳನ್ನು ಇಟ್ಕೋಬೇಕು ಅಂತೆಲ್ಲ ಹೇಳಿ ಹಿತೋಪದೇಶ ಮಾಡಿ ನೀನು ಮಾಡಬೇಕಾದ್ದೇನು ಅಂತ ಹೇಳಿದ್ರೆ, ಈಗ 2 ಮುಖ್ಯವಾದ ಕೆಲಸ ಮಾಡಬೇಕು. ನೀನು ಆ ತುಂಡಿನ ಮಂಡಲಕ್ಕೆ ಹೋಗಬೇಕು, ಅಲ್ಲಿ ಚಂಪನನ್ನು ಮೊದಲು ಸೋಲಿಸ್ಬೇಕು. ಅದಾದಮೇಲೆ ಕಾಂಚಿಗೆ ಹೋಗಬೇಕು, ಅಲ್ಲಿ ಪ್ರಜೆಗಳನ್ನು ಹಿತವಾಗಿ ನಡೆಸ್ಕೋಬೇಕು. ಆಮೇಲೆ ನೀನು ಮುಂದೆ ಮಧುರೆಗೆ ಹೋಗಿ ಮುತ್ತಿಗೆ ಹಾಕಿ ತುರುಷ್ಕರನ್ನು ನೀನು ಓಡಿಸಿ ಅಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಅದನ್ನೇ ಅವನ 3ನೇ ಸರ್ಗದಲ್ಲಿ ಒಂದು ಮಾತಿದೆ. ಉಪೇತ್ಯ ತುಂಡೀರಂ ಅಖಂಡಿತೋದ್ಯಮ ಪ್ರಮಧ್ಯ ಚಂಪ ಪ್ರಸುಖಾನ್ ರಸೋನ್ಮುಖಾನ್ ಪ್ರಸಾಧಿಕಾಂಚೀಂ ಅನುವರ್ತಿತ ಪ್ರಜಃ ಪ್ರತಿನಿಧಿಹಿಂ ಅಲಕಾಪುರೀಮಿವ ಪ್ರತಿನಿಧೀನಾಂ ಅಲಕಾಪುರೀಮಿವ. ಅವನು ಇನ್ನೇನು ಮಾಡಬೇಕಂದ್ರೆ ಉಪೇತಿ ತುಂಡೀರಂ ಅಖಂಡಿತೋದ್ಯಮ, ತುಂಡೀರ ಮಂಡಿತ ಅಲ್ಲಿಗೆ ಹೋಗ್ಬೇಕು ನೀನು. ತುಂಡೀರಂ ಅಖಂಡಿತ ಉದ್ಯಮ ನೀನು ಮಾಡಬೇಕು. ಒಂದು ಮೊದಲು ಕೆಲಸ ಏನು ಅಂದರೆ ಆ ತುಂಡಿರ ಮಂಡಲಕ್ಕೆ ನೀನು ಮೊದಲು ಹೋಗಬೇಕು. ಅಲ್ಲಿ ಪ್ರಮಥ್ಯ
ಪ್ರಮಧ್ಯ ಚಂಪ ಪ್ರಸುಖಾನ್ ರಣೋನ್ಮುಖ, ನೀ ರಣೋನ್ಮುಖನಾಗಿ ಮೊದಲು ಆ ಚಂಪನನ್ನು ನೀನು ಅವನಿಗೆ ಮೊದಲು ಅವನನ್ನು ಸಾಯಿಸಬೇಕು, ನೀನು ಅವನಿಗೆ ಸೋಲಿಸ್ಬೇಕು. ಅದಾದಮೇಲೆ ನೀನು ಕಾಂಚಿಗೆ ಬರಬೇಕು, ಅಲ್ಲಿ ಅನುವರ್ತಿತ ಪ್ರಜಾ ಅಂತ ಒಂದು ಮಾತು ಬರ್ತಾನೆ. ಪ್ರಸಾದಿ ಕಾಂಚಿ ಅನುವರ್ತಿತ ಪ್ರಜಾ, ಅಲ್ಲಿ ಪ್ರಜೆಗಳಿದ್ದಾರೆ, ಅವ್ರ ಜೊತೆಗೆ ಅನುವರ್ತಿಯಾಗಿರಬೇಕು. ನೀನು ಪ್ರಜೆಗಳಿಗೆ ಪರವಾಗಿರಬೇಕು, ಪ್ರಜಾರಂಜನೆಯ ಪರವಾಗಿರಬೇಕು, ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊಂಡು ನೀನು ಅಲ್ಲಿರಬೇಕು ಅಂತ. ಮುಂದೆ ಅವನು ಅಲ್ಲಿ ಪ್ರಜೆಗಳನ್ನು ಹಿತವಾಗಿ ನಡೆಸ್ಕೋತಾನೆ. ಅವನು ಹೇಗೆ ಅಂತಂದರೆ ಕುಬೇರ್ ಅಲ್ಲಾಕಾಪುರಿಯನ್ನು ಆಳುವ ಹಾಗೆ ನೀನು ಇರಬೇಕು ಅಂತ ಒಂದು ಸಾಮತಿ ಮೂಲಕ ಅದನ್ನು ಹೇಳ್ತಾನೆ. ಈ ತೃತೀಯ ಸರ್ಗದಲ್ಲಿ ಅವನು ಬುಕ್ಕರಾಯ ಕಂಪನನ್ನು ನೀನು ಹೋಗಿ ಈ 3 ಕೆಲಸವನ್ನು ಮಾಡು ಅಂತ ಹೇಳ್ತಾನೆ. ಒಂದು ತುಂಡಿರ ಮಂಡಲಕ್ಕೆ ಹೋಗಬೇಕು, ಅಲ್ಲಿ ಚಂಪನನ್ನು ನೀನು ಸೋಲಿಸಬೇಕು, ಕಾಂಚಿಗೆ ಹೋಗಿ ಪ್ರಜೆಗಳನ್ನು ನೀನು ಪರಿಪಾಲಿಸಬೇಕು, ಅದಾದಮೇಲೆ ಮಧುರೆಗೆ ಹೋಗಿ ನೀನು ಆ ತುರುಷ್ಕರನ್ನು ಓಡಿಸ್ಬೇಕು ಅಂತ. ಈ 3 ಕೆಲಸ ನೀನು ಮಾಡಬೇಕು ಅಂತ ತೃತೀಯ ಸರ್ಗದಲ್ಲಿ ಹೇಳಿ 4ನೇ ಸರ್ಗದಲ್ಲಿ ವರ್ಣನೆ ಬರುತ್ತೆ. ಸೇನೆಯನ್ನು ಹೊರಡೋದಕ್ಕೆ ಸೂಚನೆ ಕೊಡ್ತಾರೆ. ಪ್ರಸ್ಥಾನ ಆಗುವಾಗ ದುಂದುಭಿ ಮೊಳಗುತ್ತದು. ಸೈನ್ಯದ ವರ್ಣನೆ ಬರುತ್ತೆ ಈ ಭಾಗದ ಮೊದಲನೇ ಭಾಗದಲ್ಲಿ, ಸೈನ್ಯದ ವರ್ಣನೆ. ಆಮೇಲೆ ಸೈನ್ಯದ ವರ್ಣನೆ ಬರೋ ಜೊತೆಗೆ ಈ ರಾಜ ಹೋಗುವಾಗ ಜೋಯಿಸರು ನಿಶ್ಚಯಿಸಿದ ಕಾಲದಲ್ಲಿ ಪ್ರಸ್ಥಾನ ಮಾಡಬೇಕು ಅನ್ನೋದು ಆ ಕಾಲದಲ್ಲಿ. ಹಾಗಾಗಿ ಯಾರೇ ರಾಜ ಆದ್ರೂ ಭಾಳ ಮುಖ್ಯವಾಗಿದ್ದಿದ್ದು ಒಂದು ಆಯುರ್ವೇದ, ಒಂದು ಜ್ಯೋತಿಷ ಮತ್ತು ಆಯುರ್ವೇದ ಆ ಕಾಲದಲ್ಲಿ ಬಹಳ ಪ್ರಚಲಿತವಾಗಿತ್ತು. ಎಲ್ಲ ಕವಿಗಳ ಆಸ್ಥಾನದಲ್ಲಿ ಜ್ಯೋತಿಷ್ಯ ಹೇಳೋರು ಇರ್ತಿದ್ರು ಮತ್ತು ಆಯುರ್ವೇದದ ಪಂಡಿತರು ಇರ್ತಿದ್ರು, ವೈದ್ಯರು. ಈ 2 ಭಾಳ ಮುಖ್ಯವಾಗಿತ್ತು ಅವರಿಗೆ. ಯಾವ್ಯಾವ ಕಾಲಘಟ್ಟದಲ್ಲಿ ಹೋಗ್ಬೇಕಾ ಬೇಡವಾ ಅಂತ ಅವರು ನಿರ್ಣಯ ಮಾಡಿದ್ಮೇಲೆ ಅವ್ರು ಹೋಗೋರು. ಇದನ್ನು ಮಾಡ್ತಾರೆ. ಆಮೇಲೆ ವಿಜಯದ ಪೂರ್ವ ಸೂಚನೆ ಅಂತ ಅವನ ಬಲಭುಜ ಸ್ಫುರಣೆ ಆಗುತ್ತೆ. ಅವನು ಹೊರಡುವಾಗಲೇ ಕೆಲವು ಚಿಹ್ನೆಗಳು ಬರುತ್ತೆ, ಇದು ಒಳ್ಳೆಯದಾಗುತ್ತೆ ನಮಗೆ ಅಂತ ಅನ್ಲಿಕ್ಕೆ. ಆಮೇಲೆ ಬ್ರಾಹ್ಮಣರು ಅವನು ಹೊರಡುವಾಗ ಒಂದು ವಿಶೇಷ ಅಂದರೆ ಬ್ರಾಹ್ಮಣರು ಅಥರ್ವವೇದ ಪಠಣೆ ಮಾಡ್ತಾಯಿದ್ರು ಅಂತ ಇದೆ. ನಮ್ಮಲ್ಲಿ ಅಥರ್ವವೇದ ಅಂತಂದರೆ ಯಾವುದಾದ್ರೂ ತಪ್ಪುಗಳಾಗ್ತಾಯಿದ್ರೆ, ಏನೋ ಒಂದು ಅಶುಭಗಳಾಗ್ತಾಯಿದ್ರೆ ಆ ಅಶುಭಗಳ ನಿವಾರಣೆಗಾಗಿ ಅಥರ್ವವೇದವನ್ನು ಪಠಣೆ ಮಾಡ್ತಾಯಿದ್ರು ಅನ್ನೋದು ಒಂದಿದೆ. ಅಥರ್ವವೇದದಲ್ಲಿರೋದೆಲ್ಲ ಆಯುರ್ವೇದಕ್ಕೆ ಸಂಬಂಧಪಟ್ಟ ಗಿಡಮೂಲಿಕೆಗಳ ವಿವರಗಳೆಲ್ಲ ಬರುತ್ತೆ. ತಂತ್ರ ಮಂತ್ರಗಳೆಲ್ಲ ಅಲ್ಲಿ ಅಥರ್ವಣ ವೇದದಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ಅಥರ್ವಣ ವೇದದ ಪಠಣ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿಂದ ಅವನೇನು ಮಾಡ್ದ ಅಂದರೆ ಹೊರಟವನು 5-6 ದಿನಗಳಲ್ಲಿ ಅವನು ಮುಳುಬಾಗಿಲಿಗೆ ಬರ್ತಾನೆ. ಈಗೇನು ಮುಳುಬಾಗಿಲು ನಾವು ಆ ಕಾಲಕ್ಕೆ ಕಂಟಕಾನನ ಅಂತ ಕರೀತಾ ಇದ್ರು. ಸಂಸ್ಕೃತದಲ್ಲಿ ಅವನು ಕಂಟಕಾನನ ಅಂತ ಕರೀತಾನೆ. ಮುಳುಬಾಗಿಲು ಬಂದು ಅಲ್ಲಿ ಚಂಪನ ವಿರುದ್ಧ ಯುದ್ಧ ಸಾರ್ತಾನೆ. ಇಡೀ ಆ ಇದರೊಳಗೆಲ್ಲ ವೀರರಸ ಮತ್ತು ರೌದ್ರಸದೆ ತುಂಬ ಹೆಪ್ಪುಗಟ್ಟುತ್ತಲ್ಲಿ. ಅತತ ಕಂಪ ನರೇಂದ್ರಸ್ಯ ಭಟೈರ್ಭುಜಬಲೋತ್ಕಟೈ ಪಲಾಯದ ಪರಾಭೃತ ದ್ರವಿಡೇಂದ್ರ ವರೂಥಿನಿ. ಈ ಕಂಪರಾಯನ ಸೈನಿಕರಿದ್ರಲ್ಲ, ಅವರ ಭುಜಬಲದ ಸಾಹಸಕ್ಕೆ ಇಡೀ ದ್ರವಿಡ ಸೇನೆ ದಿಕ್ಕಾಪಾಲಾಗಿ ಹೊರಟೋಯ್ತಂತೆ. ತತ ಕಂಪ ನರೇಂದ್ರಸ್ಯ ಭಟೈ ಭುಜಬಲೋತ್ಕಟೈ ಪಲಾಯಿತ ಪರಾಭೂತ ದ್ರವಿಡೇಂದ್ರ ವರೂಥಿನಿ ಅಂತ ಅವರ ಇಡೀ ಓಟ ಕೀಳ್ತಾರೆ ಅನ್ನೋದನ್ನು ಅವನು ಹೇಳ್ತಾನೆ ಚಂಪನ ಬಗ್ಗೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಚೆನ್ನಾಗಿದೆ ಒಂದು ಶ್ಲೋಕ ಇದೆ. ಉಲ್ಲಂಘೋಲ್ಲಂಘ್ಯ ಅಂತಾನೆ. ಉಲ್ಲಂಘೋಲ್ಲಂಘ್ಯ ಧಾವದ್ ಭೀತ್ಯ ಭ್ರಂಶದ ಆಯುಧಗಳ ಕೈಯಿಂದ ಏನು ಹಿಡಿದು 15 ಕೈಗಳು ಹಂಗೆ ಬಿದ್ದೋದು ಅಂತೆ. ಅವರು ಏನಾಯಿತು, ಭೀತಿಯಿಂದ ಏನು ಮಾಡಿದ್ರು, ಉಲ್ಲಂಘ್ಯೋಲ್ಲಂಘ್ಯ ಅಂತ ಒಂದು ಶಬ್ದ ಬಳಸ್ತಾನೆ. ಎದ್ದು ಬಿದ್ದು ಓಡಿದ್ರು ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಹಂಗೆ ಎದ್ದು ಬಿದ್ದು ಓಡ್ತಾರೆ. ಪ್ರಾಯ ಪ್ರಥಮ ಸನ್ಯಾಸೆ ಶಪಥಃ ಕೈಶ್ಚಿತ್ ಆದತೆ ಅಂತ ಹೇಳ್ತಾನೆ. ಈ ಭೀತಿಯಿಂದ ಓಡಿದ್ರಲ್ಲ ಅವರು, ಈ ಅನುಭವ ಮುಂದೆ ಯುದ್ಧಕ್ಕೆ ಇಳಿಯೋದಿಲ್ಲ ಅನ್ನೋದನ್ನು ಅವರು ಶಬ್ದ ಮಾಡಿದ್ರಂಥವ್ರು, ಈ ಚಂಪನ ಕಡೆಯ ಸೈನಿಕರು. ಇದನ್ನು ಒಂದಷ್ಟು ವರ್ಣನೆಯನ್ನು ಮಾಡ್ತಾರೆ. ಅವ್ರು ಹೇಗೆ ಓಡಿದ್ರು ಸ್ವಲ್ಪ ಭಾಳ ಕೆಲವು ಕಡೆ ತಮಾಷೆಯಾಗಿದೆ, ತುಂಬ ಚೆನ್ನಾಗಿ. ಅವನು 5ನೇ ಸರ್ಗದಲ್ಲಿ ಅವನು ಮರ್ತಕ ನಗರ ಅಂದರೆ ಕಾಂಚೀಪುರ, ಈ ಕಾಂಚೀಪುರವನ್ನು ವೈಭವದಿಂದ ರಾಜ್ಯಭಾರ ಮಾಡ್ತಾನೆ. ಆಗ ಅಲ್ಲಿಗೆ ಮಗಧ ದೇಶದಿಂದ, ಮಾಳವದಿಂದ, ಸೇವಣದಿಂದ, ಸಿಂಹಳ ಮತ್ತು ದ್ರವಿಡ, ಕೇರಳ, ಗೌಡ ದೇಶದ ಪ್ರಭುಗಳು ಬಂದು ಇವನ ಸ್ನೇಹಯಾಚನೆಯನ್ನು ಮಾಡ್ತಾರೆ ಕಂಪರಾಯಂದು. ಆವಾಗ ಒಂದು ಮಾತು ಬರುತ್ತೆ, ಅವನು ಹೇಗೆ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ತುಂಬ ವರ್ಣನೆ ಬರುತ್ತೆ ಈ 5ನೇ ಸರ್ಗದಲ್ಲಿ. ಅನೇಕ ಕೇಳಿ ಬರುತ್ತೆ, ಬೇಕಾದ ಜಲಕ್ರೀಡೆಗಳು ಬರುತ್ತೆ. ಅನೇಕ ಬೇರೆ ಬೇರೆ ಹೆಂಗಸರೆಲ್ಲ ಬಂದು ಕಂಪರಾಯನನ್ನು ಬಹಳ ಪ್ರೀತಿ ಮಾಡಿ ನೋಡ್ತಾರೆ. ಗಂಗಾದೇವಿ ಅವನ ಜೊತೆನೇ ಇದ್ಲು ಅನ್ಸುತ್ತೆ ನನಗೆ. ಆ ಕಂಪರಾಯನ ಯುದ್ಧದ ಪ್ರಸಂಗದ ಒಂದು ಹಂತವನ್ನು ಕಣ್ಣಾರೆ ಕಂಡಿದ್ದಲ್ಲ ಅವಳು. ಅವ್ರು ಕಣ್ಣಾರೆ ಕಂಡಿದ್ರೆ ಇದೆಷ್ಟೆಲ್ಲ ಬರೆಯೋಕ್ಕಾಗ್ತಿರ್ಲಿಲ್ಲ ಅಂತ. ಕ್ಷಿತಿಪತಿಂ
ಕಿಲ ಕುಂಕುಮ ಮುಷ್ಟಿನ ಸಮಭಿತಾಡಯಿತು ಧಿಯಾಮಾಧದು ಸಪದಿ ಘರ್ಮಪಯ ಪ್ರಸರೇಣ ತಮ್ಮ ವಿಗಲಿತಂ ನ ವಿವೇದ ವಧೂಜನ. ಈ ವಧೂಜನರಿದ್ರಲ್ಲಿ ಅವರೇನಾದರೂ ಕ್ಷಿತಿಪತಿ ನೋಡಿದ ಅವನನ್ನು ಕಂಪನನ್ನು ಕ್ಷಿತಿಪತಿಂ ಕೆಲ ಕುಂಕುಮ ಮುಷ್ಟಿನ ಅವ್ನು ನೋಡ್ಬಿಟ್ಟು ಅವನಿಗೆ ಕುಂಕುಮನ ಕವ್ಯಕ್ಕೆ ತಮ್ಮ ಮುಡಿ ಮುಷ್ಟಿಯಲ್ಲಿ ಇಟ್ಕೊಂಡ್ರು. ಸಮಭಿ ತಾಡೆಯಿತು ಅವನಿಗೇನಾದ್ರು ಮಾಡಿ ಅದನ್ನು ಕುಂಕುಮನ ಅವನ ಮುಖಕ್ಕೆ ಹಾಕಬೇಕು ಅಂತ ಒಂದು ಅಪೇಕ್ಷೆ. ಇದು ಒಳ ಅಪರೂಪದ ಒಂದು ಚಿತ್ರ ಇದು. ಈ ವಧು ಜನರೆಲ್ಲ ನಿಂತಿದ್ದಾರೆ, ಸುತ್ತಮುತ್ತ ಕಂಪನಲ್ಲಿದ್ದಾನೆ, ಅವನಿಗೆ ಹಾಕಬೇಕು ಅಂತ ಪಡ್ತಾ ಇದ್ದಾರೆ. ಸಪದಿ ಘರ್ಮಪಯ ಪ್ರಸರೇಣ. ಆದರೆ ಇವ್ರ ಕೈನಲ್ಲಿ ಈ ಹಾಗೆ ಕೈ ಮುಷ್ಟಿ ಹಿಡ್ಕೊಂಡಿದ್ರೆ ಅಲ್ಲೇ ಅವ್ರು ಬೆವರು ಬಂದ್ಬಿಡ್ತು. ಹಾಗೇನೆ ಕೈನ ಬೆವರು, ಆ ಬೆವರು ಬಂದು ಏನಾಯ್ತು, ತಮ್ಮ ವಿಗಲಿತಮ್ಮನ ವಿವೇದ ವಧು ಜನ ಅದು ತಮ್ಮ ವಿಗಲಿತಮ್ ಅದನ್ನ ಹಾಗೆ ಕರ್ಗೋಗಿ ಎಲ್ಲ ಸುರಿದೋಯ್ತು ಅಂತೆ. ಅವನಿಗೆ ಮುಷ್ಟಿಯಿಂದ ಕುಂಕುಮ ಹಾಕೋಕೆ ಆಗಲಿಲ್ಲ ಅಂತ ಒಂದು ವರ್ಣನೆಯನ್ನು ಇವಳು ಮಾಡ್ತಾಳೆ. ಬಹುಶಃ ಇದೊಂದು ಸ್ವಲ್ಪ ಅಪರೂಪದ ವರ್ಣನೆ. ಈ ಥರದ ಕೆಲವು ವರ್ಣನೆಗಳನ್ನು ಗಂಗಾದೇವಿ ಮಾಡ್ತಾಳೆ. 6ನೇ ಸರ್ಗದಲ್ಲಿ ಬರೀ ವರ್ಣನೆ ಮಾತ್ರನೇ ಇರೋದು. ಅಲ್ಲಿ ಉದ್ಯಾನಕ್ಕೆ ಹೂ ಕೊಯ್ಯೋದಕ್ಕೆ ಹೋಗೋದು, ಅಲ್ಲಿ ಮೆಚ್ಚೋದು, ಚುಚ್ಚೋದು, ಸುಮಾರು ಅಲ್ಲಿ ಹಾಸ್ಯ ಎಲ್ಲ ಬೇಕಾದ ತಮಾಷೆ ಎಲ್ಲ ಬರುತ್ತೆ. 13ರಿಂದ ಒಂದು 56 ಶ್ಲೋಕಗಳು ಅದರ ಮಧ್ಯದಲ್ಲಿ ತೃಪ್ತವಾಗಿವೆ, ಸಿಕ್ಕಿಲ್ಲ. ಆಮೇಲೆ ಜಲಕ್ರೀಡೆ ಇದೆ. ಇಷ್ಟೆಲ್ಲ ವರ್ಣನೆಯನ್ನು ವರ್ಣಿಸ್ಬಿಟ್ಟು ಆಮೇಲೆ ಪರಶಿವನ ಪೂಜೆ ಮಾಡಿ ಅವನು ರಾಜಕಾರ್ಯಕ್ಕೆ ಮತ್ತೆ ಪ್ರವೇಶ ಮಾಡ್ತಾನೆ. ಇದು 6ನೇ ಸರ್ಗ. 7ನೇ ಸರ್ಗದಲ್ಲಿ ಒಂದು ಸುಂದರವಾದ ಸಂಜೆಯ ವರ್ಣನೆಯನ್ನು ಮಾಡ್ತಾಳೆ, ಚಂದ್ರೋದಯ ವರ್ಣನೆ ಮಾಡ್ತಾಳೆ. ಸತಿಪತಿಯರು ಏಕಾಂತದಲ್ಲಿ ಕುಳಿತುಕೊಂಡು ಸುಂದರ ಸಂಜೆಯನ್ನು ಕಳೀತಾರೆ. ಅಲ್ಲಿ ಬರುವ ಒಂದು 3-4 ಶ್ಲೋಕಗಳು ಬಹಳ ರಮ್ಯವಾಗಿವೆ. ಈ ಗಂಗಾದೇವಿ ಮತ್ತು ಕಂಪಣ ಇಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ಆ ಸೌಂದರ್ಯವನ್ನು ಆಸ್ವಾದನೆ ಮಾಡ್ತಾ ಇದ್ರಿ ಅನ್ನೋ ಅನ್ನೋಷ್ಟು ಭಾವ ಈ ಸರ್ಗವನ್ನು ಓದ್ತಾ ಇದ್ರೆ ಗೊತ್ತಾಗಿದೆ. ಈ 8ನೇ ಸರ್ಗದಲ್ಲಿ ಕೆಲವು ಶ್ಲೋಕಗಳು ಮಾತ್ರ ತೃಪ್ತಾಗಿವೆ. ಅಲ್ಲಿ ಒಬ್ಬ ದೈವಿಕ ಸ್ತ್ರೀ ಅವಳು ಪ್ರತ್ಯಕ್ಷ ಆಗ್ತಾಳೆ. ತಮಿಳುನಾಡಿನಲ್ಲಿ ತುರುಕರು ಮಾಡಿದ ಹಾವಳಿಯನ್ನು ಅವಳು ಹೇಳಿ, ನೋಡಪ್ಪ ಈಗ ಈ ಚಿದಂಬರ, ನಮ್ಗೆ ಗೊತ್ತಿರೋ ಹಾಗೆ ಚಿದಂಬರ ಕ್ಷೇತ್ರ ಏನಿದೆ ಅದನ್ನು ವ್ಯಾಘ್ರಪುರಿ ಅಂತ ಇವನು ಕಡಿದಾಳೆ. ಆ ಚಿದಂಬರ ಖಿಲವಾಗಿದೆ, ಶ್ರೀರಂಗ ಹಾಳಾಗಿದೆ. ಇದೆಲ್ಲ ಬೇರೆ ಬೇರೆ ಅನ್ಯತ್ರ ಕಾವ್ಯಗಳೆಲ್ಲ ಬೇಕಾದಷ್ಟು ವಿವರಗಳು ಬಂದಿವೆ. ಅವು ಆ ದೇವಾಲಯಗಳು ಎಲ್ಲ ಪೂರ್ತಿ ಭಗ್ನ ಮಾಡಿದ್ದಾರೆ. ಜನರು ಸಂಕಟ ಪಡ್ತಾ ಇದ್ದಾರೆ. ಜನರ ಮೇಲೆ ಜನತೆಗಿರುವ ದ್ವೇಷವನ್ನು ಅವಳು ವ್ಯಕ್ತಪಡಿಸ್ತಾಳೆ. ಆ ತುರುಷ್ಕರ ಮೇಲೆ ಏನಿದೆ, ಅವರು ಬಂದು ಏನೇನು ಮಾಡಿದ್ದಾರೆ ಅನ್ನೋದನ್ನು. ಅದಕ್ಕಾಗಿ ಅವಳೇನು ಮಾಡ್ತಾಳೆ ಅಂದರೆ, ಆಗ ದೈವಿಕ ಸ್ತ್ರೀ ಒಂದು ಅಲ್ಲೊಂದು ಮಾತುಗಳೆಲ್ಲ ಒಂದು ಶ್ಲೋಕ ಎಲ್ಲ ಬರುತ್ತೆ ಅಲ್ಲಿ ತುಂಬ. ಆ ದೈವಿಕ ಸ್ತ್ರೀ ಏನು ಮಾಡ್ತಾಳೆ, ಖಡ್ಗನ ಅವಳು ಕೊಡ್ತಾಳೆ. ನೀನು ತುರುಕರನ್ನ ನೀನು ಅವ್ರನ್ನೆಲ್ಲ ಕೊಂದು ಈ ಇಡೀ ಇಲ್ಲಿ ಆಗ್ತಿರ್ತಕ್ಕಂಥ ಎಲ್ಲ ಬಗೆಯ ನಿಲ್ಲಿಸ್ಬೇಕು, ನೀನು ಅವರ ರುಂಡುಗಳನ್ನು ಚೆಲ್ಲಾಡಬೇಕು, ಈ ರಾಜ್ಯದಲ್ಲಿ ಶಾಂತಿ ನಿಲ್ಲಿಸುವಂತೆ ನೀನು ಮಾಡು ಅಂತ ಆ ದೈವಿಕ ಸ್ತ್ರೀ ಹೇಳ್ತಾಳೆ. ದುರಿತ್ರೈಕ ಪರಂ ತುರುಷ್ಕನಾಥಂ ಧೃತಮುತ್ಖಾಯ ಜಗತ್ರೈಕ ಶಲ್ಯಂ ಪ್ರತಿರೂಪಾಯ ರಾಮ ಸೇತು ಮಧ್ಯೆ ವಿಜಯ ಸ್ತಂಭಕ್ಷತಾನಿ ಬಾಹುಶಾಲಿನಂತ. ದುರಿತೈಕ ಪರಂ ತುರುಷ್ಕನಾಥಂ, ಈ ತುರುಕರು 3 ಲೋಕದ ಕಂಡಕರಪ್ಪ. ಧೃತಂ ಉತ್ಖಾಯ ಜಗತ್ರೈಕ ಶಲ್ಯಂ, ಅವರು ವಿಧ್ವಂಸಕರದಲ್ಲೇ ಇದ್ದಾರೆ ಅವರು. ಅದಕ್ಕಾಗಿ ಪ್ರತಿರೋಧ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಅವ್ರ ತಲೆಯನ್ನು ನೀನು ತೆರಿಬೇಕು. ಅದಕ್ಕೆ ಹೇಳ್ತಾಳೆ, ನಿನ್ನ ಬಾಹುಶಾಲಿ ನೀನು. ಅಲ್ಲಿ ಒಂದು ವಿಶೇಷ, ಅವನು ಬಾಹುಶಾಲಿನ ಅಂತ ಅವನಿಗೆ ಕಂಪನಾಗಿ ಹೇಳಿ, ನಿನ್ನ ಬಾಹುಗಳು ತುಂಬ ಬಲಶಾಲಿ ಆದವು. ಈ ರಾಮಸೇತು ನಡುವೆ 100 ಸಂಖ್ಯೆಯಲ್ಲಿ ವಿಜಯಸ್ತಂಭಗಳನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ವಿಜಯಸ್ತಂಭ ಶತಾನಿ ಅಂತ 100 ವಿಜಯಸ್ತಂಭಗಳನ್ನು ನಿಲ್ಲಿಸು ನೀನು, ನಿನಗೆ ಸಾಮರ್ಥ್ಯ ಇದೆ ಅದು ಅಂತ. ಆ ದಿವ್ಯ ಸ್ತ್ರೀ ಆಕೆ ಕೈಗೆ ಖಡ್ಗವನ್ನು ಕೊಟ್ಟು ಹೇಳಿ, ಈ ತುರುಷ್ಕರನ್ನು ನೀನು ಕೊಂದು ಹಾಕು ಅಂತ. ಆಮೇಲೆ 9ನೇ ಸರ್ಗದಲ್ಲಿ 100 ಶ್ಲೋಕಗಳು ತುಟಿತವಾಗೋಗಿವೆ. ನಮ್ಮ ಆರ್.ಎನ್. ನಾಗರಾಜ್ ಅವರು ಹೇಳಿದಾಗ ಇದು ತುಂಬ ಅನ್ವಯ ಮಾಡ್ಕೊಳ್ಳೋಕ್ಕೆ ಕೆಲವು ಕಡೆ ಕಷ್ಟಗಳು, ಬೇಕಾದಷ್ಟು ಪದಗಳು. ಕೆಲವು ಸರಿ ಅದನ್ನು ಎಡಿಟ್ ಮಾಡಿದಂಥ ವಿದ್ವಾಂಸರು ಅಲ್ಲಲ್ಲಿ ಊಹಾಪಾಠಗಳನ್ನೆಲ್ಲ ಹಾಕಿದರೂ ಕೂಡ ಅನ್ವಯ ಮಾಡ್ಕೊಳ್ಳೋದು ಕೆಲವು ಕಡೆ ಕಷ್ಟ ಇದೆ. ಅಲ್ಲಿ ವೀರಕಂಪರಾಯನ ಸಾಹಸ, ಅವನ ಕತ್ತಿ ಒರೆಸಿಯ ವರ್ಣನೆ ಬರ್ತದೆ. ಆ ತೆಂಕನಾಡನ್ನು ಅವನು ತುರ್ಕರ ಬಾಧೆಯಿಂದ ಅವನು ಮುಕ್ತ ಮಾಡಿ, ಅವನು ಕಂಪಣ ರಾಜಮುಕುಟವನ್ನು ಧರಿಸಿ ಮುಂದೆ ಅವನು ರಾಜ್ಯಭಾರ ಮಾಡ್ತಾನೆ. ಕಾಂಚೀನಗರದಲ್ಲಿ ಇರ್ತಾನೆ. ಅಲ್ಲಿಗದು ಎಂಡಾಗುತ್ತೆ. ಒಂದು 9ನೇ ಸರ್ಗಕ್ಕೆ ಮಂಗಳ ಆಗಬೇಕಾದ ಇನ್ನೂ ಮುಂದೆ ಇರಬೇಕಂತ. ಇದು ಅಪೂರ್ಣ ಕಾವ್ಯ ಅಂತ ಅನ್ನೋದನ್ನು ನಮ್ಮ ನಾಗರಾಜ್ ಅವರು ಕೂಡ ಹೇಳಿದ್ರು. ನಿಜ, ಅವರಿದ್ದಾರೆ ಎಡಿಟ್ ಮಾಡಿದವರು ಕೂಡ ಹೇಳ್ತಾರೆ, ಇದು ಅಪೂರ್ಣ ಕಾವ್ಯ, ಇದು ಮುಂದೆ ಇರಬೇಕಾಗಿತ್ತು.
ಒಂದು 12 ಸರ್ಗದವರೆಗೆ ಇರ್ಬೋದೇನೋ ಅಥವಾ 18 ಸರ್ಗ ಇರ್ಬೋದೇನೋ, ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿಗೆ ಅವರು ನಿಲ್ಲಿಸ್ತಾರೆ. ಇದು ಈ ಕಾವ್ಯದ ಒಂದು ವಸ್ತು. ಬಹುಶಃ ಸಂಸ್ಕೃತದಲ್ಲಿ ಇಂಥ ಒಂದು ಒಳ್ಳೆ ಸಮಕಾಲೀನವಾದ ಒಂದೊಂದು ಏನು ಅಂದರೆ, ಕೆಲವರು ಕವಿಯತ್ರಿ ಆಗಲಿ ಕವಿಗಳಾಗಲಿ ಊಹೆ ಮಾಡಿ ನೋಡಿ ಯಾರಿಂದನೂ ಕೇಳಿ ಬರೆದಿರೋದು ಉಂಟು. ಆದರೆ ಗಂಗಾದೇವಿ ಸ್ವತಃ ತನ್ನ ಗಂಡಿನ ಜೊತೆಗೆ ಇಡೀ ತುಂಡಿರ ಮಂಡಲದಿಂದ ಕಾಂಚೀಪುರಕ್ಕೆ ಹೋಗಿ ಅಲ್ಲಿಂದ ಮಧುರೈಗೆ ಹೋಗಿ ಆ 3 ಪ್ರದೇಶಗಳಲ್ಲೂ ಅವಳು ಇದ್ದಿರಬಹುದು. ಯಾಕೆಂದರೆ ಅನೇಕ ಶ್ಲೋಕಗಳನ್ನು ಓದಿದ್ರೆ ಅವಳು ಕಂಪನಿಯ ಜೊತೆಗಿದ್ಲು, ಸ್ವತಃ ಪ್ರತ್ಯಕ್ಷ ನೋಡಿದ್ಲು ಅನ್ನೋದು, ಪ್ರತ್ಯಕ್ಷ ಯುದ್ಧವನ್ನು ನೋಡಿದಂಥ. ಏಕೆಂದರೆ ಅವಳು ಕೂಡ ರಾಜಮನೆತನಕ್ಕೆ ಸೇರಿದವಳು, ಸಾಹಸಿ ಅವಳು, ಧೈರ್ಯ ಇತ್ತು. ಇದೆಲ್ಲ ಅವಳು ಕೇವಲ ಕವಿತೆಯಲ್ಲಿ ಮಾತ್ರ ಹೇಳೋದಲ್ಲ, ತನಗೂ ಆ ಧೈರ್ಯ ಇದ್ದಿದ್ದನ್ನು ಅವಳು ಇದ್ದಿದ್ದರಿಂದ ಈ ಕಾವ್ಯವನ್ನು ಅವಳು ಬರೀತಾಳೆ. ಬಹುಶಃ ರಾಮಭದ್ರಾಂಬೆ ವಿಜಯಾಂಬಿಕೆಗಿಂತ ವಿಶೇಷವಾದದ್ದು ಗಂಗಾದೇವಿ ಏನು ಅಂತ ಹೇಳಿದ್ರೆ, ಆಕೆ ಸ್ವತಃ ಈ ದಕ್ಷಿಣ ಭಾರತವನ್ನು ವಿಜಯನಗರದಿಂದ ಹಿಡಿದು ಮಧುರೈ ತನಕ ಒಂದು ಇಡೀ ಪ್ರದೇಶದ ಒಂದು ವಾಸ್ತವ ಚಿತ್ರವನ್ನು ಇಲ್ಲಿ ಕೊಡ್ತಾಳೆ. ಇದು ಒಂದು ವಿಶೇಷವಾದ್ದು. ಇಂಥ ಒಂದು ಕಾವ್ಯದ ಒಂದು ಸಾಮಾನ್ಯ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಇದೇನು ಅಂದರೆ, ಇದರ ಮೂಲಕ ನಮ್ಮ ಇತಿಹಾಸಕಾರ ಇದನ್ನು ಇನ್ನೂ ಸರಿಯಾಗಿ ನೋಡಿ ಇತಿಹಾಸದ ಜೊತೆಗೆ ಇದನ್ನು ಹೋಲಿಕೆ ಮಾಡಿ ಬೇಕಾದಷ್ಟು ಅಧ್ಯಯನ ಮಾಡೋಕ್ಕೆ ಅವಕಾಶಗಳಿವೆ. ಇಂಥ ಇತಿಹಾಸ ಕಾವ್ಯಗಳನ್ನು ಸಂಸ್ಕೃತದ ಅಭ್ಯುದಯ ಕಾವ್ಯಗಳು ತೆಗೆದರೆ ವಿಜಯನಗರದ ಪುನಾರಚನೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಆರ್ ಎನ್ ನಾಗರಾಜ್ ಅವರಿಗೆ ಮತ್ತು ತುಂಬ ಸಮಾಧಾನ ಚಿತ್ತದಿಂದ ಕೇಳಿದ ನಿಮಗೆ ನನ್ನ ಅತ್ಯಂತ ಕೃತಜ್ಞತಾಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಿ ನಾನು ಮಾತನಾಡ್ತೀನಿ. ಅದ್ರ ಜೊತೆಗೆ ಇವತ್ತು ಎಲೆಕ್ಷನ್ ಬೇರೆ, ಅದರ ಫಲಿತಾಂಶ ಘೋಷಣೆ. ಇಷ್ಟು ನಡುವೆನೂ ಇಷ್ಟೊಂದು ಜನ ನೀವು ಬಂದಿದ್ದಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ. ನಾನು ನಮ್ಮ ವರ್ಲ್ಡ್ ಕಲ್ಚರ್ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸ್ನೇಹಿತರೆ, ನಿಜಕ್ಕೂ ಕೂಡ ತುಂಬ ಸುಂದರವಾಗಿ ಈ ಐತಿಹಾಸಿಕ ಮಹಾಕಾವ್ಯದ ಬಗ್ಗೆ ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ. ಈ ಮಹಾಕಾವ್ಯವನ್ನು ನಾನು ಮೊದಲು ಓದಿದ್ದು 1975ರಲ್ಲಿ. ಈಗ ಮತ್ತೊಮ್ಮೆ ಗುರುಗಳ ಮುಖೇನ ಅದರ ಬಗ್ಗೆ ತುಂಬ ಸುಂದರವಾದಂತಹ ಒಂದು ಚಿತ್ರಣ ದೊರೆಯಿತು. ಇದರಲ್ಲಿ ಅನೇಕ ವರ್ಣನೆಗಳು ಬರುತ್ತೆ. ಬುಕ್ಕರಾಯನ ಹೆಂಡತಿ ವೀರಕಂಪಣ್ಣನನ್ನು ಹಡಿಯೋದಕ್ಕೆ ಮೊದಲು ಆಕೆ ಯಾವ ಥರ ಇರ್ತಾಯಿದ್ಲು ಅನ್ನೋದನ್ನು ಒಂದು ಸ್ತ್ರೀತ್ವದ ದೃಷ್ಟಿಯಿಂದ ಗಂಗಾದೇವಿ ವರ್ಣಿಸ್ತಾಳೆ. ಈ ಮಾತನ್ನು ನಾನು ಡಾಕ್ಟರ್ ಎಂ ಶಿವಕುಮಾರ ಸ್ವಾಮಿ ಅವ್ರಿಗೆ ಹೇಳಿದಾಗ ಅವರು ಮತ್ತೆ ಅದನ್ನು ಒಂದು ಸಲ ಓದ್ಬಿಟ್ಟು, ಇಲ್ಲ ನಾಗರಾಜ, ಕಾಳಿದಾಸನ ವರ್ಣನೆ ಇದಕ್ಕಿಂತಲೂ ಹೆಚ್ಚು ಸ್ವಾಭಾವಿಕವಾಗಿ ಮೂಡಿ ಬಂದಿದೆ ಅನ್ನೋ ಮಾತನ್ನು ಹೇಳಿದರು. ಬಟ್ ನಿಜ ಹೇಳಬೇಕು ಅಂತಂದರೆ ಗಂಗಾದೇವಿಯ ವರ್ಣನೆಗಳು ಕೂಡ ತುಂಬ ಸುಂದರವಾಗಿ ಮೂಡಿ ಬರುತ್ತೆ. ಕೆಲವು ಸಲ ಬೀಭತ್ಸದ ವರ್ಣನೆಯನ್ನು ಆಕೆ ಎಲ್ಲರಿಗಿಂತಲೂ ಅತ್ಯಧಿಕ ಸೂಕ್ಷ್ಮತೆಯಿಂದ ಆಕೆ ನಿರ್ವಹಿಸ್ತಾಳೆ. ಆ ಮಥುರಾ ನಗರದ ಅನೇಕ ಪಾಳು ಬಿದ್ದ ದೇವಸ್ಥಾನಗಳಲ್ಲಿ ಹೇಗೆ ಆ ಗೂಬೆಗಳ ಚೀತ್ಕಾರ ಕೇಳಿಸ್ತಾ ಇರುತ್ತೆ ಅಂತ ಅನ್ನೋದನ್ನು, ವೇದಘೋಷ ಕೇಳಿಸ್ತಾ ಇರಬೇಕಾದಂತಹ ಜಾಗದಲ್ಲಿ ಗೂಬೆಗಳ ಚೀತ್ಕಾರ ಕೇಳಿಸ್ತಾ ಇರುತ್ತೆ ಅಂತ ಅನ್ನೋ ಮಾತು ತುಂಬ ನಿಜವಾಗ್ಲೂ ಅಂಥ ಒಂದು ಮಹಾಕಾವ್ಯ ಇದು. ಇದನ್ನು ತುಂಬ ಸುಂದರವಾಗಿ ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಪ್ರೊಫೆಸರ್ ಮಲಯಪುರಂ ಜಿ ವೆಂಕಟೇಶ್ ಅವರು. ಅವರಿಗೆ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಕಾವ್ಯದ ಕೆಲವು ಗಹನವಾದಂತಹ ಶ್ಲೋಕಗಳನ್ನು ಕನ್ನಡ ಅನುವಾದದ ಜೊತೆ ತುಂಬ ಚೆನ್ನಾಗಿ ಸಾದರಪಡಿಸಿದಂತಹ ವಿದ್ವಾನ್ ಎಂ ಖಾಸಿಂ ಮಲ್ಲಿಗೆ ಬಡು ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು 7ನೆಯ ಈ ಒಂದು ಪುಷ್ಪ ಮುಕ್ತಾಯವಾಯಿತು. ನಾಳೆ 8ನೆಯ ಪುಷ್ಪ ಶ್ರೀಹರ್ಷನ ನೈಷಧೀಯ ಚರಿತಂ ಇದೆ. ಇದರ ವಾಚನವನ್ನು ಮಾಡುವವರು ಡಾಕ್ಟರ್ ಮಂಜುನಾಥ್ ಭಟ್ರವರು, ಉಪನ್ಯಾಸ ವಿದ್ವಾನ್ ಉಮಾಕಾಂತ ಭಟ್ರದು. ದಯವಿಟ್ಟು ತಾವೆಲ್ಲರೂ ಕೂಡ ಇಲ್ಲಿ ನಾಳೆಯೂ ಕೂಡ ಉಪಸ್ಥಿತರಿದ್ದು ನಾಳೆ ಸಂಜೆ 6 ಗಂಟೆಗೆ ದಯವಿಟ್ಟು ತಾವು ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ, ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಮುಕ್ತಾಯವಾಯಿತು ಅಂತ ಘೋಷಿಸ್ತೇನೆ. ನಮಸ್ಕಾರ.